ಎಲ್ರಿಗೂ ನಮಸ್ಕಾರ. ಅಡ್ವಾನ್ಸ್ಡ್ ಮ್ಯಾಥಮೆಟಿಕ್ಸ್ ಕನ್ನಡ ವಿಡಿಯೋ ಸೀರೀಸ್ಗೆ ಸ್ವಾಗತ. ಇದು ಭಾಗ 1 4ನೇ ಪಾಠ. ಇದರಲ್ಲಿ ನಾವು ಕೆಲವೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ನ ತಗೋತಾ ಇದ್ದೀವಿ. ಯಾಕಂದರೆ ಮುಂದೆ ನಾವು ಹೋಗ್ತಾ ಕ್ಯಾಲ್ಕುಲಸ್ಗೆ ಎಂಟರ್ ಆಗೋದ್ರಿಂದ ಇದು ಇನ್ ದ ಪ್ರೀ ಕ್ಯಾಲ್ಕುಲಸ್ ಸ್ಟೇಜ್. ನಾವು ಎಲ್ಲೆಲ್ಲಿ ಪ್ರೀ ಕ್ಯಾಲ್ಕುಲಸ್ ಯಾವ್ಯಾವ ಇಂಟ್ರೊಡಕ್ಷನ್ ಬೇಕೋ ನಾನು ಅದನ್ನೆಲ್ಲ ಪಾರ್ಟ್ ಎನಲ್ಲಿ ಇಟ್ಟಿರ್ತಾನೆ. ಪಾರ್ಟ್ ಬಿ ಈಸ್ ಡೆಡಿಕೇಟೆಡ್ ಫಾರ್ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಆ್ಯಂಡ್ ಪಾರ್ಟ್ ಸಿ ವಿಲ್ ಬಿ ಫಾರ್ ಇಂಟಿಗ್ರಲ್ ಕ್ಯಾಲ್ಕುಲಸ್ ಆ್ಯಂಡ್ ಪಾರ್ಟ್ ಡಿ ವಿಲ್ ಬಿ ಫಾರ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್, ಆರ್ಡಿನರಿ ಡಿಫರೆನ್ಷಿಯಲ್ ಇಕ್ವೇಷನ್ಸ್, ಪಾರ್ಟ್ ಇ ಫಾರ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್. ಹೀಗೆ ಹೋಗ್ತಾ ನಾನು ಪಾರ್ಟ್ಸ್ಗಳಲ್ಲಿ ವಿಂಗಡಿಸ್ತಾ ಹೋಗ್ತೇನೆ. ಸದ್ಯಕ್ಕೆ ನಾವು ಪ್ರೀ ಕ್ಯಾಲ್ಕುಲಸ್ ಮೋಡಲ್ಲಿದ್ದೀವಿ. ಅಂದರೆ ನಾವು ವಿ ಆರ್ ಕವರಿಂಗ್ ಗ್ರೌಂಡ್ಸ್ ವಿಚ್ ವಿ ನೀಡ್ ಫಾರ್ ಕ್ಯಾಲ್ಕುಲಸ್. ಓಕೆ, ನಾವು ಕ್ಯಾಲ್ಕುಲಸ್ಗೆ ಕಾಲಿಡೋದಕ್ಕಿಂತ ಮುಂಚೆ ಅದಕ್ಕಿಂತ ಸ್ವಲ್ಪ ತಳಹದಿ ನಾವು ಒಂದು ಸ್ವಲ್ಪ ತಿಳ್ಕೊಬೇಕು. ಬೇಡ, ಅದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದೀವಿ. ಅದರಲ್ಲಿ ನಾವು ಇವಾಗ ಏನು ನೋಡ್ತಾ ಇದ್ದೀವಿ, ಒನ್ ಆಫ್ ದ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಆಫ್ ಎ ಕ್ಯಾಲ್ಕುಲಸ್ ಅಂದರೆ ಗ್ರೇಡಿಯಂಟ್. ಆಯಿತಾ, ವೆರಿ 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 ಇಂಪಾರ್ಟೆಂಟ್. ಇದು ಅರ್ಥ ಆಗಿಲ್ಲ ಅಂತಂದರೆ ಕ್ಯಾಲ್ಕುಲಸ್ಸು ನಶ್ಯಂಗ್ರಂಥಿ, ಇದನ್ನು ಅರ್ಥ ಮಾಡಿಕೊಳ್ಳೇಬೇಕು. ನಾವು ಕಾನ್ಸೆಪ್ಟ್ ಆಫ್ ಎ ಚೇಂಜ್ ನೋಡ್ತೀವಿ. ಮೊದಲು ಚೇಂಜ್ ನೋಡಿ, ಆ ಚೇಂಜು ನಮ್ಮ ವೇರಿಯಬಲ್ಲಿನ ಮುಖಾಂತರ ನಾವು ನೋಡೋದಾದರೆ ಅದು ಹೇಗೆ ಅನ್ವಯಿಸ್ಕೊಡುತ್ತೆ, ಅದು ಹೇಗೆ ಬದಲಾಗುತ್ತೆ ಆ ಕಾನ್ಸೆಪ್ಟ್. ಆಮೇಲೆ ಆ ಕಾನ್ಸೆಪ್ಟನ್ನ ಇಟ್ಕೊಂಡು ನಾವು ಚೇಂಜಿನ ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ನಿಧಾನಕ್ಕೆ ರಿಲೇಟಿವ್ ಮೆಷರ್ಸ್ ಆಫ್ ಚೇಂಜಸ್ ಕಡೆ ಹೋಗಿ ಆ ರಿಲೇಟಿವ್ ಮೆಷರ್ಸ್ ಆಫ್ ಚೇಂಜಸ್ ಅರ್ಥ ಮಾಡಿಕೊಂಡಾಗ ಅಲ್ಲಿಂದ ನಮಗೆ ಗ್ರೇಡಿಯಂಟ್ ಹೆಂಗೆ ಅರ್ಥ ಆಗುತ್ತೆ. ಆಮೇಲೆ ಆ ಗ್ರೇಡಿಯಂಟು ನಿಧಾನಕ್ಕೆ ಒಂದು ಸ್ಟೆಪ್ ಮೇಲೆ ಹೋಗಿ ಲೀನಿಯರ್ ಇಕ್ವೇಷನ್ಸ್ಗೆ ಹೆಂಗೆ ಚೇಂಜ್ ಆಗುತ್ತೆ ಅಂತ ನೋಡಿ, ಮತ್ತೊಂದು ಮೇಲೆ ಹೋಗಿ ಅದು ಕ್ವಾಡ್ರಾಟಿಕ್ ಇಕ್ವೇಷನ್ಸ್ಗೆ ಹೆಂಗೆ ಹೋಗುತ್ತೆ ಅಂತ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದಿದ್ದೀವಲ್ಲ. ಇದನ್ನೇ ಒಂದು ಸ್ವಲ್ಪ ಇನ್ನೊಂದು 100 ಕಿಲೋಮೀಟ್ರ್ ಮುಂದೆ ಹೋದರೆ ಬರೀ ಸಿಗೋದೆಲ್ಲ ಬರೀ ಫಂಕ್ಷನ್ಸ್. ಆ ಫಂಕ್ಷನ್ಸ್ಗೆ ಈ ಗ್ರೇಡಿಯಂಟ್ ಹೆಂಗೆ ಅಪ್ಲೈ ಆಗುತ್ತೆ, ಅದರ ಅರ್ಥ ಏನು, ಅದು ನಮಗೆ ಯಾಕೆ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಒಂದು ಸ್ವಲ್ಪ ತುಣುಕು ನೋಡ್ತೇವೆ. ಆಮೇಲೆ ಕೊನೆಯಲ್ಲಿ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಾದ್ಮೇಲೆ ನಮಗೆ ಮುಂದೆ ಬರುವ ನ್ಯಾಚುರಲಿ ಡೆವಲಪಿಂಗ್ ಕಾನ್ಸೆಪ್ಟ್ ಇಸ್ ದ ಕಾನ್ಸೆಪ್ಟ್ ಆಫ್ ಎ ಲಿಮಿಟ್. ಆದರೆ ಅಲ್ಲಿ ಹೋಗೋದಕ್ಕಿಂತ ಮುಂಚೆ ಇಲ್ಲಿಂದ ಅರ್ಥ ಮಾಡ್ಕೊಂಡಿರೋದು ನ್ಯಾಚುರಲ್ ಆಗಿ ತನ್ನಷ್ಟಕ್ಕೆ ತಾನೇ ಲಿಮಿಟ್ ಕಡೆ ಹೇಗೆ ನಡ್ಕೊಂಡು ಹೋಗುತ್ತೆ ಅನ್ನೋದನ್ನು ಒಂದು ನೋಡ್ತೇವೆ. ಈಗ ಕಾನ್ಸೆಪ್ಟ್ ಆಫ್ ಎ ಚೇಂಜ್ ಅಂತ ನೋಡೋಣ. ನಾವು ಕಾನ್ಸೆಪ್ಟ್ ಆಫ್ ಚೇಂಜ್, ಅದರಲ್ಲಿ ನಾವು ಚೇಂಜಿನ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಕೆ ನೋಡ್ತೇವೆ. ಚೇಂಜಿನ ಅಂದರೆ ಏನು? ಬದಲಾವಣೆ. ಓಕೆ, ನಮ್ಮ ಗೊತ್ತಿರೋ ಹಾಗೆ ಚೇಂಜ್ ಅಂದರೆ ಅದು ಅರ್ಥ ಬರುತ್ತೆ. ಆದರೆ ನಾವಿಲ್ಲಿ ಕಾನ್ಸೆಪ್ಟ್ ಆಫ್ ಎ ಚೇಂಜ್ ಅಂತಂದರೆ ನಾವು ಚೇಂಜಿನ ಬಗ್ಗೆ ಅರ್ಥ ಮಾಡಿಕೊಂಡು ಅದನ್ನು ನಾವು ಒಂದು ಮ್ಯಾಥಮೆಟಿಕಲ್ ಕನ್ಸ್ಟ್ರಕ್ಟಾಗಿ ಮಾಡಿ ಅದು ನಮಗೆ ಹೇಗೆ ಉಪಯೋಗಕ್ಕೆ ಬರುತ್ತೋ ಹಾಗೆ ತಿರುಗಿಸ್ಕೊಂಡಾಗ ಆವಾಗ ಅದು ನಮ್ಮ ಕಾನ್ಸೆಪ್ಟ್ ಅಂತಾಗುತ್ತೆ. ಆದ ನಂತರ ಆಮೇಲೆ ಅದನ್ನೇ ಬೆಳೆಸ್ಕೊಂಡು ಹೋಗಿ ನಾವು ಅದನ್ನು ಮತ್ತೆ ಏನು ಡೆವಲಪ್ ಮಾಡೋ ಮ್ಯಾಥಮೆಟಿಕಲ್ ಫಾರ್ಮುಲೇಷನ್ ಮಾಡಾದ್ಮೇಲೆ ನಮಗೆ ಮುಂದೆ ಬೇಕಾದಂತಹ ಟರ್ಮ್ಸ್ ನಾಮಿನಾಲಜಿ ಬರ್ತಾ ಹೋಗುತ್ತೆ. ಸದ್ಯಕ್ಕೆ ನಾವೀಗ ಚೇಂಜ್ ಅನ್ನೋದು ಏನು ಅಂತ ನೋಡ್ಕೊಳ್ಳೋಣ. ನಾವು ಮೊದಲೇ ಹೇಳಿದ್ದೀನಿ, ವಿ ಹ್ಯಾವ್ ಎ ನಂಬರ್ ಸಿಸ್ಟಮ್ ಕಾಲ್ಡ್ ಎಸ್ ರಿಯಲ್ ನಂಬರ್ ಸಿಸ್ಟಮ್. ರಿಯಲ್ ನಂಬರ್ ಸಿಸ್ಟಮ್ ಅಲ್ಲಿ ಎಕ್ಸ್ಟೆಂಡೆಡ್ ರಿಯಲ್ ನಂಬರ್ ಸಿಸ್ಟಮ್ ತೊಗೊಂಡಾಗ ಅಫ್ಕೋರ್ಸ್ ಇಟ್ ಇಸ್ ಎಕ್ಸ್ಟೆಂಡಿಂಗ್ ಫ್ರಮ್ -∞ ಇಂದ +∞ವರೆಗೂ ಹೊರಟೋಗುತ್ತೆ. ನಮಗೆ ಯಾವುದೋ ಒಂದು ನಂಬರ್ ಲೈನ್ ತೊಗೊಳೋಣ. ದಿಸ್ ಇಸ್ ಲೆಟ್ಸ್ ಸೇ ದಟ್ ಈಸ್ ರೆಪ್ರೆಸೆಂಟಿಂಗ್ ಅ ವೇರಿಯಬಲ್ x ಪ್ಲಸ್ ಆನ್ ದಿಸ್ ಸೈಡ್ ಆ್ಯಂಡ್ ದಟ್ ಈಸ್ x ಮೈನಸ್ ಆನ್ ದಿಸ್ ಸೈಡ್. ಅಂತಂದರೆ ಏನು, x ಈಸ್ ಮೈ ವೇರಿಯಬಲ್. ಇವಾಗ ನನ್ನ ವೇರಿಯಬಲಿನ ಹೆಸರು ಎಕ್ಸು, ಅದರ ವ್ಯಾಲ್ಯೂಸ್ ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು. ಬಟ್ ಅದರ ಮೀನ್ ವ್ಯಾಲ್ಯೂ ಬಂದುಬಿಟ್ಟು ನಾವು 0 ಅಂತ ಇಟ್ಕೊಂಡಿದ್ದೀವಿ. ಅದನ್ನು ನಾವು ಆರಿಜಿನ್ ಅಂತ ಕರಿತೇನೆ. ಎಕ್ಸ್ಟೆಂಡೆಡ್ ರಿಯಲ್ ನಂಬರ್ ಸೆಟ್ ಸೀರೀಸ್ನಲ್ಲಿ. ಸೊ ಇದೆಲ್ಲ ನಮಗೆ ಎಲ್ಲದಕ್ಕೂ ರಿಯಲ್ ನಂಬರ್ಸ್ ಸೀರೀಸ್ಗೆ ಸೇರಿರೋದು. ಸೊ ಇಲ್ಲಿ ನಮಗೆ ಒಂದು ನಂಬರ್ ಇರುತ್ತೆ, ಇಲ್ಲೊಂದು ನಂಬರ್ ಇರುತ್ತೆ, ಇಲ್ಲೊಂದು ನಂಬರ್ ಇರುತ್ತೆ, ಇಲ್ಲೊಂದು ನಂಬರ್ ಇರುತ್ತೆ. ಇದ್ರ ಮಧ್ಯದಲ್ಲಿ ಇನ್ನೊಂದು ನಂಬರು ಅವೆರಡರ ಮಧ್ಯದಲ್ಲಿ ಮತ್ತೆ ನಂಬರ್ಸ್ ಇರುತ್ತೆ. ಸೊ ಇದು ರಿಯಲ್ ನಂಬರ್ ಸೀರೀಸ್ ಆಯಿತು ನಮಗೆ. ಆದರೆ ನಮಗೆ ಇಲ್ಲಿ 1 2 3 4 -1 -2 -3 -4 ಎಕ್ಸೆಟ್ರಾ. ಅಲ್ಲಿ ನಮಗೆ ಇನ್ನೊಂದು ಲೆಟ್ಸ್ ಸೇ ದಟ್ ಈಸ್ 1.5 ಅಂತ ಅಂದ್ಕೊಳ್ಳಿ. ಇದು ಎಲ್ಲೋ ಒಂದು 0.1 ಅಂತಿದೆ. ಇದೆಲ್ಲ ನಮ್ಗೆ ರಿಯಲ್ ನಂಬರ್ಸ್ಗೆ ಬರುತ್ತೆ. ಆದರೆ ಇವಾಗ ನಾವೇನು ಮಾಡೋಣ ಅಂತಂದರೆ, ಇವಾಗ ನಾನು ಇಲ್ಲಿ ಒಂದು ಸ್ವಲ್ಪ ಒಂದು ಇರುವೆ ಇದೆ ಅಂತ ಅಂದ್ಕೊಳ್ಳಿ. ಒಂದು ಇರುವೆ ಬರೆಯೋದು ಹೇಗೆ? ಇಲ್ಲೊಂದು ಇರುವೆ ಇದೆ. ಈ ಇರುವೆ ಈ ಕಡೆಯಿಂದ ಈ ಕಡೆಗೆ ನಡೆಯೋ, ಓಕೆ, ಈ ಕಡೆಯಿಂದ ಈ ಕಡೆಗೆ ಇಲ್ಲೊಂದು ಇರುವೆ, ಓಕೆ, ಅದು ಕಣ್ಣು ಈ ಕಡೆಯಿಂದ ಈ ಕಡೆಗೆ ನಡ್ಕೊಂಡು ಬರ್ತಾ ಇದೆ. ಇಲ್ಲಿಂದ ಇಲ್ಲಿದ್ದು ಆರಿಜಿನಲ್ ಇದ್ದಿದ್ದಿರುವೆ ಇಟ್ ವಿಲ್ ಕಮ್ ಟು 3 ನಡ್ಕೊಂಡು ಬಂತು. ಓಕೆ, 3 ಅಂತ ಬಂದು ಇಲ್ಲಿ ನಿಂತಿದೆ ಇರುವೆ. ಇಲ್ಲಿ ನಿಂತಿದ್ದಾಗ ನನಗೆ ಈ ವೇರಿಯಬಲ್ ಬಂದ್ಬಿಟ್ಟು ಎಕ್ಸ್, ಹೌದಲ್ಲ? ಎಕ್ಸ್ ವೇರಿಯಬಲ್ಲು ಮೊದಲು ಎಕ್ಸ್ ವಾಸ್ ಅಟ್ 0, ತದನಂತರ ಎಕ್ಸ್ ಬಿಕಮ್ಸ್ ಅಟ್ +3. ಸೊ 3ಗೆ ಹೋಗಿದೆ ಅಂತಂದರೆ ಚೇಂಜ್ ಅಂದರೆ ಏನು, ಬದಲಾವಣೆ ಅಂತಂದರೆ ಇಟ್ ಈಸ್ ಆಲ್ವೇಸ್ ನಾವು ಮುಂದೆ ಎಲ್ಲಿ ಹೋಗಿರ್ತೀವಿ, ಹಿಂದೆ ಎಲ್ಲಿದ್ದೆ, ಅದು ಎರಡರ ವ್ಯತ್ಯಾಸ. ಓಕೆ, ಬದಲಾವಣೆ ಅಂದರೆ ವ್ಯತ್ಯಾಸ. ಸೊ
ಈ ಇನ್ ಅನದರ್ ವರ್ಡ್ಸ್ ಚೇಂಜ್ ಅಂದರೆ ನಮಗೆ ಇಲ್ಲಿ ಮ್ಯಾಥಮೆಟಿಕಲ್ ಆಗಿ ನೋಡೋದು ಮೋರ್ ಆ್ಯಕ್ಯುರೇಟ್ಲಿ ನಾವು ಅದನ್ನು ನಾವು ವ್ಯತ್ಯಾಸ ಅಂತ ಕರಿಬೋದು, ಬದಲಾವಣೆ ಅನ್ನೋದಕ್ಕಿಂತ ವ್ಯತ್ಯಾಸ. ಆಯಿತಾ? ಸೊ ಇಲ್ಲಿ ನಾವು ಅರ್ಲಿಯರ್ ದ ಫಸ್ಟ್ ಇನಿಷಿಯಲ್ ಪೊಸಿಷನ್, ಅಂದರೆ ಇನಿಷಿಯಲ್ ಪೊಸಿಷನ್ ಅಂತಂದರೆ ಯಾವತ್ತೂ ನಾವು ಏನಂತ ಗೊತ್ತಾ, ಅದು ಸ್ಟಾರ್ಟಿಂಗ್ ಪೊಸಿಷನ್. ಫೈನಲ್ ಪೊಸಿಷನ್ ಅಂತಂದರೆ ನಾವು ಫೈನಲ್ ಅಂದರೆ ಎಂಡಿಂಗ್ ಪೊಸಿಷನ್ ಅಂತ ತಗೋತೀವಿ. ಸ್ಟಾರ್ಟಿಂಗ್ ಪೊಸಿಷನ್ ನಮಗೆ x = 0ನಲ್ಲಿ ಶುರು ಆಯಿತು, ಎಂಡಿಂಗ್ ಪೊಸಿಷನ್ ಬಂದ್ಬಿಟ್ಟು x = 3ಗೆ ಹೋಯಿತು. ಸೊ ವಾಟ್ ಈಸ್ ದ ಡಿಫರೆನ್ಸ್ ಎಷ್ಟಾಯಿತು ಅಲ್ಲಿಗೆ? ಡಿಫರೆನ್ಸ್ ವ್ಯತ್ಯಾಸ ಅಂತಂದರೆ ನಾನು ಎಲ್ಲಿಗೆ ಹೋದೆ ಮತ್ತು ಎಲ್ಲಿಂದ ಶುರು ಮಾಡಿದ್ದೆ. x = 3 ಇಂದ ಶುರು ಮಾಡಿದೆ, ಮೈನಸ್ x = 0 ಇಂದ ಶುರು ಮಾಡಿದೆ. ಅಂದರೆ ಏನು? 3 - 0 ಅಂದರೆ ಎಷ್ಟಾಯಿತು ಇಲ್ಲಿಗೆ? 3 ಆಯಿತು. ಸೊ ದಟ್ ಈಸ್ ದಿ ಚೇಂಜ್. ಸೊ ಚೇಂಜ್ ಏನಾಯಿತು? ದ ಟೋಟಲ್ ಚೇಂಜ್ ಈಸ್ 3 units. ಸೊ ಚೇಂಜ್ = +3 towards x ಪ್ಲಸ್ ಡೈರೆಕ್ಷನ್. ಹೌದಲ್ವಾ? ಅಂದರೆ ವಿ ಆರ್ ಗೋಯಿಂಗ್ ರೈಟ್ ಅಂತ ಆಯಿತು. ನೆಕ್ಸ್ಟ್ ಅದೇ ರೀತಿ ನಮ್ಗೆ ಇವಾಗ ಒಂದು ವೇಳೆ ನಮಗೆ ಇನಿಷಿಯಲ್ ಪೊಸಿಷನ್, ಓಕೆ, ಇನಿಷಿಯಲ್ ಪೊಸಿಷನ್ ಬಂದುಬಿಟ್ಟು x = 0ನಲ್ಲಿದ್ದು, ಫೈನಲ್ ಪೊಸಿಷನ್ ಬಂದುಬಿಟ್ಟು x = -3 ಆಯಿತು ಅಂತಂದರೆ ಇವಾಗ ನಮಗೆ ಚೇಂಜ್ ಎಷ್ಟಾಯಿತು ಅಲ್ಲಿ? ಫೈನಲ್ ಮೈನಸ್ ಇನಿಷಿಯಲ್ ಎಷ್ಟು? -3 - 0 ಆಯಿತು, ಇದು -3 ಆಯಿತು. ಸೊ ವಾಟ್ ಈಸ್ ದ ಚೇಂಜ್? ಸೊ ಚೇಂಜ್ ಎಷ್ಟಾಯಿತು ಅಲ್ಲಿಗೆ? -3 ಟುವರ್ಡ್ಸ್ ಎಷ್ಟಿಗೆ? ಯಾರ ಕಡೆಗೆ ಹೋದ್ವಿ ನಾವು? x ಮೈನಸ್ ಹೋದ್ವಿ ನಾವು, ಈ ಕಡೆಗೆ ಹಿಂಗೆ ಹೋದ್ವಿ ನಾವು. ಅಂದರೆ ಸ್ಟಾರ್ಟಿಂಗ್ ಫ್ರಮ್, ಅಥವಾ ನಾವು ಇದನ್ನು ಬೇರೆ ಥರನೂ ಹೇಳ್ಬೋದು, -3 ಫ್ರಮ್ 0, ಸ್ಟಾರ್ಟಿಂಗ್ ಫ್ರಮ್ 0. ಓಕೆ, ಸೊ ಈ ರೀತಿ ನಾವು ಚೇಂಜಸ್ಸನ್ನು ನಾವು ನೋಡ್ಕೊಂಡು ಹೋಗ್ಬೋದು. ಸೊ ಇದು ನಮ್ಮ ಕಾನ್ಸೆಪ್ಟ್. ಇದರಿಂದ ನಾವು ಚೇಂಜ್ ಇನ್ ಅ ವೇರಿಯಬಲ್ ನೋಡ್ತೇವೆ. ಸೊ ಎಕ್ಸ್ ವಾಸ್ ಮೈ ವೇರಿಯಬಲ್ ಅಲ್ವಾ ಇಲ್ಲಿ? ಸೊ ಎಕ್ಸ್ ವಾಸ್ ವೇರಿಯಬಲ್ ಅಂತಂದರೆ ಎಕ್ಸ್ ಕ್ಯಾನ್ ಟೇಕ್ ಎನಿ ವ್ಯಾಲ್ಯೂಸ್ ಆನ್ ದ ರಿಯಲ್ ನಂಬರ್ ಸಿಸ್ಟಮ್ ಅಂತ ಅಂದ್ಕೊಳ್ಳಿ. ಸೊ ಇಟ್ ಕ್ಯಾನ್ ಟೇಕ್ ವ್ಯಾಲ್ಯೂಸ್ ಫ್ರಮ್ -∞ ಆಲ್ ದ ವೇ ಟು +∞, ಎಕ್ಸ್ಕ್ಲೂಡಿಂಗ್ -∞ ಆ್ಯಂಡ್ +∞, ಬಿಕಾಸ್ -∞ ಮತ್ತು +∞ ನಮ್ಮ ರಿಯಲ್ ನಂಬರ್ ಸಿಸ್ಟಮಲ್ಲಿ ಇನ್ಕ್ಲೂಡ್ ಆಗಿಲ್ಲ. ಸೊ ಅದರಿಂದ ನಾವೇನು ಮಾಡ್ತೀವಿ ನಾವು? ಎಕ್ಸ್ ಲೆಸ್ ದ್ಯಾನ್ +∞, ಗ್ರೇಟರ್ ದ್ಯಾನ್ -∞ ಅಂತ ಬರೀತೀವಿ. ಈಗ ಕೆಲವ್ರು ಬರೀತಾರೆ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು +∞, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು -∞. ದಾಟ್ ಈಸ್ ರಾಂಗ್, ತಪ್ಪು. ಸೊ ದಿಸ್ ಯಾವಾಗಲೂ ಈಕ್ವಾಲಿಟಿ ಬರೋದಕ್ಕೆ ಸಾಧ್ಯನೇ ಇಲ್ಲ ವೆನ್ ಎವರ್ ವಿ ಆರ್ ಟಾಕಿಂಗ್ ಅಬೌಟ್ ಇನ್ಫಿನಿಟಿ. ಸೊ ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಸೊ ದಿಸ್ ಈಸ್ ನೌ ದ ವೇರಿಯಬಲ್ ದಟ್ ಐ ಹ್ಯಾವ್. ಓಕೆ, ಸೊ ಇದು ನನಗೆ ವೇರಿಯಬಲ್. ಉದಾಹರಣೆಗೆ ಏನು ತೊಗೋಬೋದು ಅಂತಂದರೆ, ಒಂದು ಹೆಸರು ತಗೊಳ್ಳೋಣ, ರಾಮ. ಆಯಿತಾ? ರಾಮನ ಹತ್ರ ಶುರು ಮಾಡ್ಬೇಕಾದ್ರೆ ಎಷ್ಟು? 1 ರೂಪಾಯಿ ಇತ್ತು ಅಂದ್ಕೊಳ್ಳಿ. ಆಯಿತಾ? ಶುರು ಮಾಡ್ಬೇಕಾದ್ರೆ 1 ರೂಪಾಯಿ. ಆಯಿತಾ? ನೆಕ್ಸ್ಟು ದಿನ ಮುಗಿಯೋ ಅಷ್ಟರಲ್ಲಿ ಆತನ ಹತ್ರ 10 ರೂಪಾಯಿ ಇತ್ತು. ಸೊ ಎಷ್ಟು ವ್ಯತ್ಯಾಸ ಬಂದಿದ್ದು? ಅವನು ಲಾಭ ಆಗಿದೆ. ಅವ್ರಿಗೆ ಎಷ್ಟು ಲಾಭ ಆಯಿತು? 10 ಆ್ಯಂಡ್ 1, ಸೊ 9 ರೂಪಾಯಿ. 9 ರೂಪಾಯಿ ಆಯಿತು ನಮಗೆ ಲಾಭ. ಸೊ ನೆಕ್ಸ್ಟ್ ಮುಂದೆ ಹೋಗೋದಾದರೆ, ಆಮೇಲೆ ನೆಕ್ಸ್ಟು ಅದೇ ರೀತಿ ನಾವು ಇನ್ನೊಂದು ಏನು ತೊಗೋಬೋದು? ಅವನ ದುಡ್ಡಿತ್ತಲ್ಲ, ಆ ದುಡ್ಡನ್ನು ನಾನು ಎಕ್ಸ್ ಅಂತ ಕರೆದ್ರೆ ಆವಾಗ ನನಗೆ ದಿಸ್ ಈಸ್ ರೆಪ್ರೆಸೆಂಟಿಂಗ್ ದ ಮನಿ, ರೆಪ್ರೆಸೆಂಟ್ಸ್ ದ ಮನಿ. ಇದು ವೇರಿಯಬಲ್ ಆಗುತ್ತೆ. ಆಯಿತು, ಇದೇ ಎಕ್ಸಾಂಪಲನ್ನು ನಾನು ಮುಂದೆ ತೊಗೊಂಡು ಹೋಗಿ ಸೇ ನಮಗೆ ಇಲ್ಲೇ ರಾಮ ಇದ್ದ, ಅವನ ಹತ್ರ ಫಸ್ಟು 1 2 3 4 5 6 7 8 ಇದೆಲ್ಲ ಅವನ ಬಿಹೇವಿಯರ್. ರಾಮನ ಬಿಹೇವಿಯರ್ ಅಂತಂದರೆ ಇಲ್ಲಿ ದುಡ್ಡಿದೆ, ಇಲ್ಲಿ ಅವನು ಎಷ್ಟು ಚಾಕ್ಲೇಟ್ಸ್ ಕೊಂಡ್ಕೊತಾನೆ. ಆಯಿತಾ? ಎಷ್ಟು ಚಾಕ್ಲೇಟು, ನಾವು ಚಾಕ್ಲೇಟ್ ಯಾಕೆ ಬರೀಬೇಕು? ಚಿಕ್ಕಿ ಅಂತ ಬರಿತೀನಿ. ಆಯಿತಾ? ಎಷ್ಟು ಚಿಕ್ಕಿ ತೊಗೊತು ಅಂದ್ರೆ ನಾವು 1 ಇದ್ದರೆ 4 ತೊಗೋತಾನೆ. ಆಯಿತಾ? 2 ಇದ್ದರೆ 8 ತೊಗೋತಾನೆ, 3 ಇದ್ದರೆ 12, 4 ಇದ್ದರೆ 16, 5 ಇದ್ದರೆ 20, 6 ಇದ್ದರೆ 24, 7 ಇದ್ದರೆ 28, 8 ಇದ್ದರೆ 32. ಇಷ್ಟು 1ಕ್ಕೆ 4ರಷ್ಟು ಚಿಕ್ಕಿ ತೊಗೋತಾನೆ. ಅಂದರೆ ಅವನಿಗೆ ಹತ್ರ 8 ರೂಪಾಯಿ ಇದ್ದರೆ 32 ಚಿಕ್ಕಿ ತೊಗೊಳಕ್ಕಾಗುತ್ತೆ, 1 ರೂಪಾಯಿ ಇದ್ದರೆ 4 ಚಿಕ್ಕಿ ತೊಗೊಳಕ್ಕಾಗುತ್ತೆ. ಹಂಗೆ. ಆಯಿತಾ? ಇದಷ್ಟು ನಾನೇನು ಮಾಡ್ತೇನೆ, ಇದಷ್ಟು ನಾನು ಲೆಟ್ ಸೇ ದಟ್ ದಿಸ್ ಈಸ್ ಅ ಚೇಂಜ್ ಅಲ್ಲ.
1ರಿಂದ 2 ಆಯಿತು, 2ರಿಂದ 3 ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಅದು ಆ ಚೇಂಜಸ್ಸನ್ನೆಲ್ಲ ಸೇರಿಸ್ಬಿಟ್ಟು ನಾವು 1ರಿಂದ ಒಂದು ಹಾಪ್ ಆಗ್ತಾ ಇರುತ್ತೆ ನಂಬರ್ಸು ಅಲ್ವಾ, ಅದನ್ನೆಲ್ಲ ಸೇರಿಸ್ಕೊಂಡು ಐ ವಿಲ್ ಜಸ್ಟ್ ಕಾಲ್ ದಟ್ ಆಸ್ ಎಕ್ಸ್ ಅಂತ ಕರಿತೇನೆ. ಆಮೇಲೆ ಇದೆಲ್ಲ ಚೇಂಜ್ ಆಗುತ್ತಲ್ಲ, ಇದೆಲ್ಲ ಇದೆಲ್ಲ ಏನಿದು, ಇದೆಲ್ಲ ಬೈಯಿಂಗ್ ಪವರ್, ಅದು ಎಷ್ಟು ಕೊಂಡ್ಕೋತಾನೆ ಅನ್ನೋದು, ಎಷ್ಟು ಕೊಂಡ್ಕೊಳೋದನ್ನ ಅನ್ನೋದು ಇಟ್ ಇಸ್ ಎ ಫಂಕ್ಷನ್ ಆಫ್ ಎಕ್ಸ್. ಸೊ ದಟ್ ಐ ವಿಲ್ ಕಾಲ್ ದಟ್ ಆಸ್ ಎಫ್ ಆಫ್ ಎಕ್ಸ್. ಓಕೆ, ನ್ಯಾಚುರಲಿ ಇಲ್ಲಿ ಇಟ್ ಇಸ್ ಪ್ರಿಟಿ ಈಸಿ ಟು ಸಿ ದಟ್ ಎಫ್ ಆಫ್ ಎಕ್ಸ್ ಇಸ್ 4 times ಎಕ್ಸ್ ಅಲ್ವಾ. ಮೊದಲು ಎಷ್ಟು ದುಡ್ಡು ಇದೆಯೋ ಅದಕ್ಕಿಂತ 4 ಹೋಗ್ತಾರೆ. ಸೊ ದಟ್ ಈಸ್ ಎಫ್ ಆಫ್ ಎಕ್ಸ್. ಸದ್ಯ ಪರವಾಗಿಲ್ಲ. ಸೊ ದಟ್ ಈಸ್ ದ ಫಂಕ್ಷನ್ ಆಯಿತಾ. ಫಂಕ್ಷನ್ ಅಂದ್ರೆ ಇಟ್ ರೆಪ್ರೆಸೆಂಟ್ಸ್ ದಿ ಬಿಹೇವಿಯರ್ or it represents the mathematical operation operating on the original independent variable and a certain set of constants. ಇಲ್ಲಿ ಸದ್ಯಕ್ಕೆ ನಮಗೇನು ಕಾನ್ಸ್ಟೆಂಟ್ಸ್ ನಾನು ತಗೊಂಡಿಲ್ಲ ಎಕ್ಸಾಂಪಲ್. ಒಂದು ವೇಳೆ ಇಲ್ಲಿ ನಾವು ಇದನ್ನು ಏನು ಮಾಡಬೇಕು ಅಂತಂದರೆ 2 ರಿಯಲ್ ನಂಬರ್ ಸೀರೀಸಲ್ಲಿ ತೊಗೋಬೇಕಾಗುತ್ತೆ. ಅವಾಗ 2 ರಿಯಲ್ ನಂಬರ್ ಸೀರೀಸ್ ತೊಗೊಂಡಾಗ ನಾವಿಲ್ಲಿ ಎಕ್ಸ್ ಪ್ಲಸ್ ಅಂತ ತೊಗೊಂಡು, ಆಫ್ಕೋರ್ಸ್ ವಿ ಕೆನ್ ನಾಟ್ ಸ್ಟಾರ್ಟ್ ಫ್ರಮ್ ಮೈನಸ್, ಏಕೆಂದರೆ ದುಡ್ಡಿನ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ವಿ ಸ್ಟಾರ್ಟ್ ಫ್ರಮ್ 0. ಎಕ್ಸ್ ಪ್ಲಸ್ ಅಂತ ತೊಗೊಂಡಾಗ ನಮಗೆ ಏನಾಗ್ತಿದೆ, ಇಲ್ಲಿ ಮೊದಲು 1 ಇತ್ತು, 2 ಇತ್ತು, 2 3 1 2 3 4 5 6 7 8 ಅಷ್ಟಿದೆ ನಮ್ಗೆ. ಅದೇ ರೀತಿ ನಮಗೆ ಇಲ್ಲಿ ಇನ್ನೊಂದಿದೆ ಅಲ್ಲ, ನಮಗೆ 0 ಎಫ್ ಆಫ್ ಎಕ್ಸ್ ಕೂಡ ಒಂದಿದೆ. ಅದು ನಮ್ಗೆ ಪಾಸಿಟಿವ್ ಇದೆಯೋ ನೆಗೆಟಿವ್ ಇದೆಯೋ ಅದ್ರ ಬಗ್ಗೆ ಗಂತಗಳಿಲ್ಲ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಸುಮ್ಮನೆ ಅದ್ರ ಬಗ್ಗೆ ನಂಬರ್ಸ್ ಬರ್ಕೊಂಡು ಹೋಗ್ತೀವಿ. ಇಲ್ಲಿ ಏನಿರ್ಬೋದು, ಸಿಂಪಲಾಗಿ ನಾನು 5 6 ಅಂತ ಬಿಡ್ತೀನಪ್ಪ, 4 ಅಂತಲೇ ಬರೆಯೋಣ. ಓಕೆ, 4 8 12 16 20 24 28 32. ಓಕೆ, ಸೊ ಹಿಂಗಿದೆ ನಮಗೆ. ಇವಾಗ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ₹1 ಇದ್ದರೆ 4 ಆಗುತ್ತೆ, ಮ್ಯಾಪ್ ಆಯಿತು. ₹2 ಇದ್ದರೆ 8ಕ್ಕೆ ಮ್ಯಾಪ್ ಆಯಿತು. 3 ಇದ್ದರೆ 12ಕ್ಕೆ ಮ್ಯಾಪ್ ಆಯಿತು. 4 16ಕ್ಕೆ ಆ್ಯಂಡ್ ಸೊ ಆನ್, 8ರಿಂದ 32ಗೆ ಮ್ಯಾಪ್ ಆಗುತ್ತೆ. ಸೊ ಈ ಥರ ಇದೆ ನಮಗೆ ಮ್ಯಾಪಿಂಗು ಅಲ್ವಾ. ನಾವು ಏನು ಅಂದ್ಕೊಂಡಿದ್ದೀವಿ ಇಲ್ಲಿ ಅಂತಂದರೆ, ಇಲ್ಲಿ ಎಕ್ಸ್ ವೇರಿಯಬಲ್ ಇದೆಯಲ್ಲ, ಈ ಎಕ್ಸ್ ವೇರಿಯಬಲ್ ಬಂದ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಇಷ್ಟಿಂದ ಇಲ್ಲಿಗೆ ಜಂಪ್ ಆಯಿತು. ಸೊ ಕರೆಸ್ಪಾಂಡಿಂಗ್ ಚೇಂಜ್ ಎಷ್ಟಾಯಿತು, ಇಲ್ಲಿಂದ ಇಲ್ಲಿಗೆ ಜಂಪು. ನಾವು ಒಂದು ವೇಳೆ ಇಫ್ ಐ ಆಮ್ ವರಿಡ್ ಅಬೌಟ್ ದಿಸ್ ಜಂಪ್, ಓಕೆ, ಅದನ್ನು ನಾನು ಅದನ್ನು ನಾನು ವಿಗ್ಲಿ ಲೈನಲ್ಲಿ ಹಾಕ್ತೀನಿ ಅಂದ್ಕೊಳ್ಳಿ. ಇಫ್ ಐ ಆಮ್ ವರಿಡ್ ಅಬೌಟ್ ದಿಸ್ ಜಂಪ್, ದೆನ್ along x-axis, then I should be worried about this jump as a relative measure, corresponding measure in the f of x axis ಅಲ್ಲಿ, ಹೌದಲ್ವಾ. ಇದು ಎಫ್ ಆಫ್ ಎಕ್ಸ್ ನಂಬರ್ ಲೈನು, ಎಫ್ ಆಫ್ ಎಕ್ಸ್ ನಂಬರ್ ಲೈನ್. ಸೊ ಅದೇ ರೀತಿ ನನಗೆ ಒಂದು ವೇಳೆ ನಾನು ಇಫ್ ಐ ಆಮ್ ಇಂಟ್ರೆಸ್ಟೆಡ್ ಇನ್ ದಿಸ್ ಚೇಂಜ್, ಇಲ್ಲಿಂದ ಇಲ್ಲಿಗೆ ಎಷ್ಟು ಚೇಂಜ್ ಆಯ್ತಪ್ಪ, ಅಷ್ಟು ಚೇಂಜ್ ಆಯಿತು ನನಗೆ. ಸೊ ಅದೇ ರೀತಿ ನನಗೆ ನಂಬರ್ ಆಫ್ ಎಷ್ಟು ಚಿಕ್ಕಿಗೆ ಕೊಂಡ್ಕೊಳ್ಳೋಕ್ಕೆ ಬೈಯಿಂಗ್ ಪವರ್ ಎಷ್ಟು ಚೇಂಜ್ ಆಯಿತು, ಅವನಿಗೆ ಇಷ್ಟು ಚೇಂಜ್ ಆಯಿತು. ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಚೇಂಜ್ ಆಯಿತು, 32 1 4. ಸೊ ಇಲ್ಲಿ ಎಷ್ಟು ಚೇಂಜ್ ಆಗಿದೆ ನಮಗೆ, ಇಲ್ಲಿ ಚೇಂಜ್ ನೋಡೋಣ ನಾವು. 8 - 7 ಚೇಂಜ್. ಇಲ್ಲೆಷ್ಟು ಚೇಂಜು, ಇಲ್ಲೆಷ್ಟು ಚೇಂಜ್ ಆಯಿತು, ಇದು 28 ಆಗಿದೆ ಚೇಂಜ್. ಆಮೇಲೆ ಅದೇ ರೀತಿ ನಾವು ಮುಂದೆ ನೋಡೋದಂದರೆ, ಈ ರೆಡ್ ಅಂತ ತೊಗೊಂಡ್ರೆ ನಾವು ಇದರಲ್ಲಿ ನಮಗೆ ಚೇಂಜ್ ಎಷ್ಟಿತ್ತು, ಇದರಲ್ಲಿ ನಮಗೆ 5 - 2 ಬಂದ್ಬಿಟ್ಟು 3 ಆಗಿದೆ ಚೇಂಜ್. ಇಲ್ಲಿ ಎಷ್ಟಿದೆ ನಮಗೆ ಚೇಂಜು, ಇಲ್ಲಿಂದ ಇಲ್ಲಿಗೆ 16 - 8 ಬಂದ್ಬಿಟ್ಟು 8 ಆಯಿತು. ಸೊ ಇನ್ನು ಎಕ್ಸ್ಟ್ರಾ ಕ್ಲೀನಾಗಿ ಬರೆಯೋದಾದರೆ 16 ಇತ್ತು, ಮೊದಲು 8 ಇತ್ತು, ದಟ್ ಈಸ್ ನೌ 8. ಇದು 3 ಏನಕ್ಕೆ ಆಯಿತು ಅಂದರೆ, ಇಲ್ಲಿ ಮೊದಲು 5 ಇತ್ತು, ಆಮೇಲೆ 5 ಆಯಿತು 2 ಇಂದ, ಅದಕ್ಕೋಸ್ಕರ ನಮಗೆ ಚೇಂಜ್ ಬಂದು 3 ಆಯಿತು. ಸೊ ಅದೇ ರೀತಿ ನಮಗೆ ಇಲ್ಲಿ ನೋಡೋದಾದರೆ, ಇಲ್ಲಿ ನಮಗೆ ಎಷ್ಟು ಇತ್ತು ಚೇಂಜು, 4 3 1 ಆಯಿತು ಚೇಂಜು. ಸೊ ದಿಸ್ ಕರೆಸ್ಪಾಂಡಿಂಗ್ ಚೇಂಜ್ ಹಿಯರ್ ಈಸ್ 16 - 12. 16 - 12 ಆಯಿತು ನಮಗೆ, ದಟ್ ಈಸ್ ನಥಿಂಗ್ ಬಟ್ 4 ಆಯಿತು ನಮಗೆ. ದಟ್ ಈಸ್ ದಿ ಕರೆಸ್ಪಾಂಡಿಂಗ್ ಚೇಂಜಸ್. ಸೊ ಹೀಗೆ ಚೇಂಜಸ್ ನಡೀತಾ ಇರಬೇಕಾದಾಗ ಇಲ್ಲಿ ಐ ಥಿಂಕ್ ಐ ಮೈಟ್ ಹ್ಯಾವ್ ಡನ್ ಎ ಸ್ಮಾಲ್ ಮಿಸ್ಟೇಕ್ ಹಿಯರ್, ಪಾರ್ಡನ್ ಮೀ. ದಿಸ್ ಈಸ್ ದಿಸ್ ಇಲ್ಲಿದೆಯಲ್ಲ, this wiggly stuff is going all the way through here, ಯಾಕಂದರೆ that's 1 jump 2 jump 3 jump, 1 jump 2 jump 3 jump. ಸೊ ಇಲ್ಲಿ ನಮಗೆ 20 ಇರಬೇಕಾಗಿತ್ತು, ಇಲ್ಲಿ 20 8 12 ಬರಬೇಕು ಆಯಿತಾ. ಇವಾಗ ಸರಿ ಹೋಗುತ್ತೆ.
12 ಆಯಿತು ಜಂಪು. ಇವಾಗ ನಮಗೆ ಇಲ್ಲಿ ಏನು ನೋಡಿದ್ವಿ ನಾವು ಇಲ್ಲಿವರೆಗೂ ಅಂದರೆ ವಿ ಆರ್ ಸೀಯಿಂಗ್ ಚೇಂಜಸ್ ಇನ್ ಎಕ್ಸ್. ಅದ್ರ ತಕ್ಕಂಗೆ ವಿ ಆರ್ ಆಲ್ಸೋ ಸೀಯಿಂಗ್ ಕರಸ್ಪಾಂಡಿಂಗ್ ಚೇಂಜಸ್ ಇನ್ ಎಫ್ ಆಫ್ ಎಕ್ಸ್. ಅದಂದರೆ ರಾಮನ ಬೈಯಿಂಗ್ ಪವರ್ ಸ್ವಲ್ಪ ಚೇಂಜ್ ಆದಾಗ ಎಷ್ಟು ಚಿಕ್ಕಿ ಜಾಸ್ತಿ ತೊಗೊತಾನೆ ಅಂತಲೂ ಗೊತ್ತಾಗುತ್ತೆ. ಸೊ ಅದೇ ರೀತಿ ನಾವು ದಿಸ್ ಇಸ್ ದ ಅನಾಲಿಸಿಸ್ ದಟ್ ವಿ ಜಸ್ಟ್ ಮೇಡ್. ಸೊ ಇದನ್ನು ನಾವು ಮುಂದೆ ತೊಗೊಂಡು ಹೋಗಬೇಕು ಅಂತಂದರೆ ನಾವೇನಾಗುತ್ತೆ ಇವಾಗ ಈ ರಿಲೇಟಿವ್ ಮೆಷರ್ ಬಂತು. ಇವಾಗ ಚೇಂಜ್ ಫಾರ್ ಅ ಗಿವನ್ ಚೇಂಜ್ ಇನ್ ಎಕ್ಸ್ you also have a certain change in f of x. So ee riti ide. So exactly what is this relationship? So this relationship depends on ನಮ್ಮ x itself, and it also depends on any constants, and it also depends on mathematical operators or mathematical operations. Mathematical operations carried out on x and constants. ಸದ್ಯಕ್ಕೆ ನಾನು ಈ ಎಕ್ಸಾಂಪಲಲ್ಲಿ ನಾನು ಈ ಕಾನ್ಸ್ಟೆಂಟ್ಸನ್ನು ತೊಗೊಂಡಿಲ್ಲ. ಸೊ ಇಟ್ ಈಸ್ ಓನ್ಲಿ ಅಬೌಟ್ ಮ್ಯಾಥಮೆಟಿಕಲ್ ಆಪರೇಟರ್ಸ್ ಆರ್ ಮ್ಯಾಥಮೆಟಿಕಲ್ ಆಪರೇಷನ್ಸ್. ಅಂದರೆ ಕಾನ್ಸ್ಟೆಂಟ್ಸನ್ನು ನಾವು ಅದರಲ್ಲಿ ಸಪರೇಟಾಗಿ ಅಂದರೆ ಅಡಿಷನ್ ಆರ್ ಸಬ್ಟ್ರಾಕ್ಷನ್ ಆ ರೀತಿ ನಾವು ನೋಡ್ತಾ ಇದ್ದೀವಿ. ಸೊ ದಿಸ್ ಈಸ್ ದಿ ರಿಲೇಷನ್ಶಿಪ್ ಹಂಗಾಯಿತು. ಸೊ ಇದರಿಂದ ನಮ್ಗೆ ಏನಾಗೋಯ್ತು ಅಂತಂದರೆ ಈ ಚೇಂಜಸ್ ವೆನ್ ಎವರ್ ದೆರ್ ಆರ್ ಟೂ ವೇರಿಯಬಲ್ಸ್ ವಿಚ್ ಆರ್ ರಿಲೇಟೆಡ್ ಟು ಈಚ್ ಅದರ್. ಇಲ್ಲಿ ನಮಗೆ ದೆರ್ ವರ್ ಒನ್ ಥಿಂಗ್, ಎಕ್ಸ್ ವಾಸ್ ವೇರಿಯಿಂಗ್. As x was varying, f of x was also varying. So it is general customary to say that f of x is just y. Let's say that that is some other variable called y. So that makes x as the independent variable. The independent variable ನಾನು ಮೊದಲೇ ಹೇಳಿದ್ದೆ, ಇಂಡಿಪೆಂಡೆಂಟ್ ವೇರಿಯಬಲ್ ಅಂತಂದರೆ ಇಂಡಿಪೆಂಡೆಂಟ್ ವೇರಿಯಬಲ್ ಅಂದರೆ ಇಟ್ ಇಸ್ ಅ ವೇರಿಯಬಲ್, ಅದರ ವ್ಯಾಲ್ಯೂಸು ಇನ್ನೊಂದ್ರ ಮೇಲೆ ಡಿಪೆಂಡ್ ಆಗಿರಲ್ಲ. ಇಟ್ ಕ್ಯಾನ್ ಟೇಕ್ ಇಟ್ಸ್ ವ್ಯಾಲ್ಯೂಸ್ ಇಂಡಿಪೆಂಡೆಂಟ್ ಆಫ್ ಎನಿ ಅದರ್ ವೇರಿಯಬಲ್. ಆದರೆ y ಇದೆಯಲ್ಲ ಇದರಲ್ಲಿ f of x because it depends also on the values of x, it is not an independent variable, but rather ಅದನ್ನು ನಾವು ಡಿಪೆಂಡೆಂಟ್ ವೇರಿಯಬಲ್ ಅಂತ ಕರಿತೀವಿ. ಡಿಪೆಂಡೆಂಟ್, ಸೊ ಡಿಪೆಂಡೆಂಟ್ ವೇರಿಯಬಲ್ ಅಂತ ಇದಕ್ಕೆ ಹೆಸರು. ಸೊ ಈಗ ಏನಾಗೋಯಿತು ಅಂತಂದರೆ ನಾವು ವಿ ಆರ್ ಲುಕಿಂಗ್ ಅಟ್ ದ ಚೇಂಜಸ್ ಇನ್ IV, changes in IV and changes in DV. So rather I should be writing corresponding changes. Andre for a given change in independent variable, we are interested in knowing the corresponding change in the dependent variable. So ee ರೀತಿ ಇದೆ ನಮಗೆ, we need to know these changes dependent variable ಮೇಲೆ ಆಯ್ತು. ಈ ರೀತಿ ಇದ್ದಾಗ ನಮಗೆ ಚೇಂಜ್ ಅಂತ ಇದೆಯಲ್ಲ, ಈ ಚೇಂಜಸ್ನ ನಾವು ವಿ ಇಂಟ್ರಡ್ಯೂಸ್ ಇಟ್ ಬೈ ಅ ಸಿಂಬಲ್ ಕಾಲ್ಡ್ ಡೆಲ್ಟಾ ಅಂತ ಕರಿತೀವಿ ನಾವು ಚೇಂಜನ್ನು. ಓಕೆ, ಸೊ ಈ ರೀತಿ ಇದ್ದಾಗ ನಮಗೆ ಡೆಲ್ಟಾ ಆಫ್ ದಿ ಇಂಡಿಪೆಂಡೆಂಟ್ ವೇರಿಯಬಲ್ ಆ್ಯಂಡ್ ವಿ ಆಲ್ಸೋ ಹ್ಯಾವ್ ದ ಡೆಲ್ಟಾ ಆಫ್ ದ ಡಿಪೆಂಡೆಂಟ್ ವೇರಿಯಬಲ್. ಸೊ ಇದು ನಮಗೆ ರಿಲೇಟಿವ್ ಚೇಂಜಸ್ ಆಗೋಯಿತು. ಅಂದರೆ ರಿಲೇಟಿವ್ ಅಂತಂದರೆ ಲಿಂಕ್ಡ್ ಚೇಂಜಸ್. ಡೆಲ್ಟಾ ಆಫ್ ಡಿಪೆಂಡೆಂಟ್ ವೇರಿಯಬಲ್ ಈಸ್ ಬಿಕಾಸ್ ಆಫ್ ದ ಡೆಲ್ಟಾ ಆಫ್ ದಿ ಇಂಡಿಪೆಂಡೆಂಟ್ ವೇರಿಯಬಲ್ ಅಲ್ವಾ. ಬಟ್ ಡೆಲ್ಟಾ ಆಫ್ ದಿ ಇಂಡಿಪೆಂಡೆಂಟ್ ವೇರಿಯಬಲ್ ಆಸ್ does not derive any implications from the changes in the DV, but rather has implications for the changes in the DV. So ಈ ರೀತಿ ನೋಡ್ತೀವಿ ನಾವು, because by the nature that is independent and that is dependent.
ಸೊ ಈ ರಿಲೇಟಿವ್ ಚೇಂಜಸ್ನ ನಾವು ಒಂದು ರೇಷಿಯೋಯಿಂದ ಕಂಡುಹಿಡಿತೇವೆ. ಆ ರೇಷಿಯೋ ತೊಗೊಂಡ್ಬಿಡ್ತೀವಿ ನಾವು. ಆ ರೇಷಿಯೋ ತೊಗೊಂಡ್ಬಿಟ್ಟಾಗ ನಮ್ಗೆ ಏನಾಗೋಗ್ಬಿಡುತ್ತೆ, ಇಟ್ ಈಸ್ ಆಲ್ವೇಸ್ ಏನಾಗೋಗುತ್ತೆ, ಡೆಲ್ಟಾ ಡಿಪೆಂಡೆಂಟ್ ವೇರಿಯಬಲ್ ವಿತ್ ರೆಸ್ಪೆಕ್ಟ್ ಟು ಡೆಲ್ಟಾ ಇಂಡಿಪೆಂಡೆಂಟ್ ವೇರಿಯಬಲ್. ಅಂದರೆ ಫಾರ್ given change in the denominator, what is the change in the ನ್ಯೂಮರೇಟರ್, ಅದನ್ನು ನೋಡ್ತೇವೆ ನಾವು. ಅಂದರೆ ಏನಾಗುತ್ತೆ ಅಂದರೆ ಇಟ್ ಈಸ್ ಜಸ್ಟ್ ಅ ಸಿಂಪಲ್ ರೇಷಿಯೋ ಆಫ್ ದಿ ಚೇಂಜಸ್ ದಟ್ ಹ್ಯಾಪನ್ಸ್ ಇನ್ ದ ಡಿಪೆಂಡೆಂಟ್ ವೇರಿಯಬಲ್ ಟು ದಿ ಚೇಂಜಸ್ ದಟ್ ಹ್ಯಾಪನ್ ಟು ದಿ ಇಂಡಿಪೆಂಡೆಂಟ್ ವೇರಿಯಬಲ್. ಅಷ್ಟೇ, ನೋ ಬಿಗ್ ಡೀಲ್ ಅಬೌಟ್ ಇಟ್. ಅದನ್ನು ಜಾಸ್ತಿ ಎಳೆದು ನೋಡ್ಬೋದು, ಬಟ್ ಸದ್ಯಕ್ಕೆ ದಿಸ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಶುಡ್ ಬಿ ಎನಫ್ ಟು ಗೋ ಫಾರ್ವರ್ಡ್. ತದನಂತರ ನಾವು ಇದನ್ನು ತಗೊಂಡು ನಾವು ಇಲ್ಲಿ ಏನು ಮಾಡ್ತೀವಿ ಅಂತಂದರೆ, ಈ ಒಂದು ನಮಗೆ ಸಿಕ್ತಲ್ಲ ಇಲ್ಲಿ ಡೆಲ್ಟಾ ಆರ್ ದಿ ಚೇಂಜಸ್ ಇನ್ ದಿ ಡಿಪೆಂಡೆಂಟ್ ವೇರಿಯಬಲ್ divided by the changes in the independent variable. So this is quite simply delta of f of x, okay, divided by delta of x, or we simply write that as delta f of x by delta x. But rather the correct way of writing these things is here. ಇಲ್ಲಿ ಯಾಕೆ ತಪ್ಪಾಗಿದೆ ಅಂತಂದರೆ, ತಪ್ಪಂತೇನಲ್ಲ, it is ಬರೆಯೋ ನೊಟೇಷನ್ ಚೇಂಜ್ ಇದೆ ಅಷ್ಟೆ. ಡೆಲ್ಟಾ ಆಫ್ ಎಫ್ ಆಫ್ ಎಕ್ಸ್ ಬಿಕಾಸ್ ಆಫ್ ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್. ಸೊ ಈ ರೀತಿ ನೋಡಿದಾಗ ನಮಗೆ ಈ ರೇಷಿಯೋ ನಮಗೆ ಇದನ್ನು ಅರ್ಥ ಕೊಡುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ದ ರಿಲೇಟಿವ್ ಚೇಂಜಸ್ ವಿತ್ ರೆಸ್ಪೆಕ್ಟ್ represented as a fraction. ಅದನ್ನು ನಾವು ಗ್ರೇಡಿಯಂಟ್ ಅಂತ ಕೊಡ್ತೇವೆ. ದಟ್ ಈಸ್ ವಾಟ್ ವಿ ಕಾಲ್ ದಟ್ ಆಸ್ ಅ ಗ್ರೇಡಿಯಂಟ್. ಸೊ ಇವಾಗ ನಮಗೆ ಗ್ರೇಡಿಯಂಟ್ ಅಂತಂದರೆ ಏನಾಯಿತು, ನಮಗೆ ಇವಾಗ ಯಾವುದೇ ಒಂದು ಕಂಟ್ರೋಲಿಂಗ್ ವೇರಿಯಬಲ್ ಒಂದು ಸ್ವಲ್ಪ ಚೇಂಜ್ ಆದರೆ ಅಥವಾ ಇಂಡಿಪೆಂಡೆಂಟ್ ವೇರಿಯಬಲ್ ಚೇಂಜ್ ಆದರೆ ಅದರ ಮೇಲೆ ನಾವು ಇನ್ನೊಂದು ವೇರಿಯಬಲ್ ಡಿಪೆಂಡ್ ಆಗಿದ್ದು, ಆ ವೇರಿಯಬಲ್ ಒಂದು ಕರೆಸ್ಪಾಂಡಿಂಗ್ ಇದು ಚೇಂಜ್ ಆಗಿದ್ದರಿಂದ ಮಾತ್ರ ಅದು ಚೇಂಜ್ ಆಗಿತ್ತು, ಬೇರೆ ಇನ್ಯಾವುದೇ ಚೇಂಜಸ್ಸು ಇದರ ಮೇಲೆ ಪರಿಣಾಮ ಬೀರದೇ ಇದ್ದಾಗ ಆವಾಗ ನಮಗೆ 1-to-1 ರಿಲೇಷನ್ಶಿಪ್ ಎಸ್ಟಾಬ್ಲಿಷ್ ಆಗುತ್ತೆ. ಆ 1-to-1 ರಿಲೇಷನ್ಶಿಪ್ ಎಸ್ಟಾಬ್ಲಿಷ್ ಆದ ಮೇಲೆ ನಾವು ಆ ಕರೆಸ್ಪಾಂಡಿಂಗ್ ಚೇಂಜಸ್ನ ಎರಡು ಜೊತೆಗೆ ತೊಗೊಂಡು ಬಂದು, ಮೊದಲು ಇನ್ಫ್ಲೂಯೆನ್ಸಿಂಗ್ ವೇರಿಯಬಲ್ ಇತ್ತಲ್ಲ ಅದನ್ನು ಕೆಳಗಡೆ ಕಳಿಸಿ, ಇನ್ಫ್ಲೂಯೆನ್ಸ್ಡ್ ವೇರಿಯಬಲ್ನ ಮೇಲೆ ಕಳಿಸಿ, ಇನ್ಫ್ಲೂಯೆನ್ಸಿಂಗ್ ವೇರಿಯಬಲನ್ನು ಚೇಂಜಸ್ನ ನಾವು ಡಿನಾಮಿನೇಟರ್ಲಿಟ್ಟು ದ ಇನ್ಫ್ಲೂಯೆನ್ಸ್ಡ್ ವೇರಿಯಬಲ್ ಚೇಂಜಸ್ನ ನ್ಯೂಮರಲ್ಲಿ ಇಟ್ಟಾಗ ಆ ನ್ಯೂಮರೇಟರಲ್ಲಿ ಇಟ್ಬಿಟ್ಟು ಆ ರೇಷಿಯೋ ತೊಗೊಂಡಾಗ ನಮಗೆ ಗ್ರೇಡಿಯಂಟ್ ಸಿಗ್ತದೆ. ಸೊ ಇದರ ತಿರುಳು ಇಷ್ಟು ಅಷ್ಟೇ. ಇವಾಗ ನಾವು ಗೋಯಿಂಗ್ ಬ್ಯಾಕ್ ಟು ಅವರ್ ರಾಮ ಎಕ್ಸಾಂಪಲ್, ನಮ್ಗೆ ಏನಾಗಿತ್ತು, ನಮಗೆ ಎಫ್ ಆಫ್ ಎಕ್ಸ್ ಏನಿತ್ತು, ನಮಗೆ ಎಫ್ ಆಫ್ ಎಕ್ಸ್ ವಾಸ್ 4 times x, ಅದಲ್ಲ. ಸೊ ಈ ರೀತಿ ಇತ್ತು ನಮಗೆ ಚೇಂಜಸ್. ಸೊ ನಮಗೆ 1 2 3 ಆಲ್ ದ ವೇ ಅಪ್ ಟು, ಓಕೆ ಬರದೇ ಬಿಡೋಣ ಏನಂತಂದರೆ 4 5 6 7 8 ಇಷ್ಟಿತ್ತು ನಮಗೆ. ತದನಂತರ ನಮಗೆ ಇಲ್ಲೇನಾಯಿತು 4 8 12 ಆ್ಯಂಡ್ ವಿ ಹ್ಯಾವ್ 16 20 24 28 32 ಹಿಂಗಾಯಿತು. ಸೊ ಇಲ್ಲಿ ನಾವೇನು ಮಾಡ್ತೀವಿ ಈಗ ಅಂತಂದರೆ, ಇಲ್ಲಿ ನಾವು ಚೇಂಜಸ್ನ ನೋಡ್ತೇವೆ. ಓಕೆ, ಇಲ್ಲಿಂದ ಇಲ್ಲಿಗೆ ನಮಗೆ ಎಷ್ಟು ಚೇಂಜ್ ಆಯಿತು, 1 ಆಯಿತು. ಇಲ್ಲಿಂದ ಇಲ್ಲಿಗೆ ಚೇಂಜು 1, ಇಲ್ಲಿಂದ ಇಲ್ಲಿಗೆ ಎಷ್ಟು ಚೇಂಜ್ ಆಯಿತು 1, ಇಲ್ಲಿಂದ ಇಲ್ಲಿಗೆ ಚೇಂಜು 1, ಇಲ್ಲಿಂದ ಇಲ್ಲಿಗೆ ಮತ್ತೊಂದು, ಇಲ್ಲೊಂದು, ಹೀಗೆ ಚೇಂಜಸ್ ಆಗಿದೆ ನಮಗೆ. ಸೊ ಅದೇ ರೀತಿ ನಮಗೆ ಇವಾಗ ಇನ್ನೊಂದರದ್ದು ಚೇಂಜ್ ಬರೀತೀವಿ ನೋಡಿ. ಇಲ್ಲಿಂದ ಇಲ್ಲಿಗೆ ಎಷ್ಟು ಚೇಂಜ್ ಆಯಿತಪ್ಪ, ನಮಗೆ 4 ಆಗಿದೆ. ಇಲ್ಲಿಂದ ಇಲ್ಲಿಗೆ ಎಷ್ಟಾಯಿತು 4. ಸೊ ಹಂಗೆ ನೋಡ್ತಾ ಹೋದರೆ 4 4 4 4 ಹಂಗೆ ಜಂಪ್ ಆಗ್ತಾ ಇರುತ್ತೆ, ಹೇಗಿರ್ತಾ ಇರುತ್ತೆ ಚೇಂಜಸ್. ಸೊ ಓಕೆ, ಇದು ಒಂದು ಚೇಂಜಸ್ ತೊಗೊಂಡ್ವಿ ನಾವು. ಸೊ ಮೇಲ್ಗಡೆ ನಾವು ಒಂದು ಹೆಡಿಂಗ್ ಹಾಕಬೇಕು ಅಂತಂದರೆ, ಹೆಡಿಂಗು ಇದಷ್ಟು ಸೇರಿಸ್ಬಿಟ್ಟು ನಮ್ಗೆ ಏನಾಗುತ್ತೆ, ಇಲ್ಲಿ ಇದಷ್ಟು ನಮಗೆ ದಿಸ್ ಈಸ್ ಡೆಲ್ಟಾ ಎಕ್ಸ್, ಯಾಕಂದರೆ ದಟ್ ವಾಸ್ ಎಕ್ಸ್ ಫಾರ್ ಅಸ್ ಆ್ಯಂಡ್ ದಟ್ ವಾಸ್ ವೈ ಫಾರ್ ಅಸ್. ಸೊ ವೈ ಅಂತಂದರೆ ಎಫ್ ಆಫ್ ಎಕ್ಸ್ ಅಷ್ಟೇ. ಸೊ ಇದು ಡೆಲ್ಟಾ ವೈ ಆಯಿತು, ಇದಷ್ಟು ನಮಗೆ. ಸೊ ಇದರಿಂದ ನಾವು ಏನು ತೊಗೊಬರ್ತೀವಿ ನಾವು ಅಂದರೆ, ಇದನ್ನು ರೇಷಿಯೋ ತೊಗೋತೀವಿ. ಇದು ರೇಷಿಯೋ ಅಂತಂದರೆ ನಾವು ವಿ ಆರ್ ಟ್ರೈಂಗ್ ಟು ಫೈಂಡ್ ಔಟ್ ಡೆಲ್ಟಾ ವೈ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್. ಹಂಗೆ ತೊಗೊಂಡಾಗ ಏನಾಗೋಗ್ಬಿಡುತ್ತೆ, ಇಲ್ಲಿ 4/1, ದಿಸ್ ಈಸ್ ಆಲ್ಸೋ 4/1, ಇದು 4/1 ಆಯಿತು, ಇದು 4/1 ಆಯಿತು, ಇದು 4/1 ಆಯಿತು, ಇದು 4/1 ಆಯಿತು. ಸೊ ದಟ್ ಈಸ್ 4, ದಟ್ ಈಸ್ 4, ದಟ್ ಈಸ್ 4 4 4 4. ಸೊ ಇಲ್ಲಿ ನಾವು ಏನು ಗಮನಿಸಿದ್ದೀವಿ ಅಂತಂದರೆ, ಗ್ರೇಡಿಯಂಟ್ಸ್ ಆರ್ ಆಲ್ ದ ಸೇಮ್ ಫಾರ್, ಅಂದರೆ ಇಲ್ಲಿ ನೋಡಿ
ಇಲ್ಲೂ 4 ಇತ್ತು, ಇಲ್ಲೂ 4 ಇತ್ತು, ಇಲ್ಲೂ 4 ಇತ್ತು. ಸೊ ಗ್ರೇಡಿಯಂಟ್ಸ್ ಆರ್ ಆಲ್ ದ ಸೇಮ್. ಓಕೆ, ನಾವು ಏನಪ್ಪ ನೀವು ಇನ್ನೊಂದು ಪ್ರಶ್ನೆ ಹೇಳ್ಬೋದು, ಇಲ್ಲ ಒಂದೊಂದೇ ಕರೆಸ್ಪಾಂಡಿಂಗ್ ಚೇಂಜಸ್ ಆಗ್ತಾಯಿತ್ತು, ಗ್ರೇಡಿಯಂಟ್ ಚೇಂಜ್ ಇದ್ದೇ ಇರುತ್ತೆ. ಸಾಧ್ಯ ಇಲ್ಲ, ಹಾಗೇನು ಇರಬೇಕು ಅಂತ ಏನಿಲ್ಲ. ಇವಾಗ ನಾವು ಒಂದು ಎಕ್ಸಾಂಪಲ್ ತೊಗೊತೀನಿ ನೋಡಿ. ಬೇರೆ ಬೇರೆ ಎಕ್ಸ್ಟ್ರಾರ್ಡಿನರಿ ಡಿಫ್ರೆಂಟ್ ಚೇಂಜಸ್ ಆದ್ರೂ ಗ್ರೇಡಿಯಂಟ್ ಸೇಮ್ ಇರುತ್ತೆ. ಸೊ ಇವಾಗ ನಾವು ಇಲ್ಲಿಂದ ಲೆಟ್ಸ್ ಟೇಕ್ ಜಂಪ್ ಫ್ರಮ್ ಹಿಯರ್ ಟು ಹಿಯರ್. ನಾವು ಇಲ್ಲಿಂದ ಇಲ್ಲಿಗೆ ತೊಗೋತೀವಿ, 1ಇಂದ 4ಗೆ ತೊಗೋತೀವಿ. ಅಂದರೆ ಕರೆಸ್ಪಾಂಡಿಂಗ್ ಚೇಂಜ್ ಏನಾಯಿತು, ಇಲ್ಲಿಂದ 4ಇಂದ 16ಗೆ ಆಯಿತು ಕರೆಸ್ಪಾಂಡಿಂಗ್ ಚೇಂಜಸ್. ಸೊ ಅದಕ್ಕೆ ನಮಗೆ ಅವಾಗ ಡೆಲ್ಟಾ ಎಕ್ಸ್ ಏನಾಯಿತು, ಇವಾಗ ಡೆಲ್ಟಾ ಎಕ್ಸ್ ಹೋಗೋಕ್ಕೆ ಬಂದುಬಿಟ್ಟು 4 - 1 = 3 ಆಯಿತು. ಕರೆಸ್ಪಾಂಡಿಂಗ್ ಚೇಂಜ್ ಇನ್ ಎಫ್ ಆಫ್ ಎಕ್ಸ್ ಅಂದರೆ ದಿಸ್ ಈಸ್ ನಥಿಂಗ್ ಬಟ್ ಡೆಲ್ಟಾ ಎಫ್ ಆಫ್ ಎಕ್ಸ್. ಸೊ ಅವಾಗ ಡೆಲ್ಟಾ ವೈ ಬಂದ್ಬಿಟ್ಟು ಏನಾಯಿತು ನಮಗೆ 16 - 4 ಆಯಿತು, ಅಂದರೆ 12 ಆಯಿತು ನಮಗೆ. ಸೊ ಇಲ್ಲಿ ರೇಷಿಯೋ ಏನಾಯಿತು ನಮಗಪ್ಪ, ಇಲ್ಲಿ ರೇಷಿಯೋ ಬಂದ್ಬಿಟ್ಟು ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್. ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್ ಏನಾಯಿತು, 12/3 ಏನಾಯಿತು, 4. ಸೊ ಸೇಮ್ ಅಂತ ಇಲ್ಲೂ 4, ಇಲ್ಲೂ 4. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣಪ್ಪ ಬೇಕಿದ್ರೆ. ಇಲ್ಲಿಂದ ಈಗ 5ಇಂದ 8 ತೊಗೊಳ್ಳೋಣ. ಓಕೆ, 5ಇಂದ ಬೇಡಪ್ಪ, 5ಇಂದ 7 ತೊಗೊಳ್ಳೋಣ. ಮತ್ತೆ ಅದೇ ಥರ ತೊಗೋತೀರಪ್ಪ ನೀವು ಅಂತ ಕೇಳ್ತೀರಾ ನೀವು. ಸರಿ, ಹಿಂಗೆ ತೊಗೋತೀವಿ. 5ಇಂದ 4 ತೊಗೊಂಡಾಗ ಏನಾಗೋಯ್ತು, ಇಲ್ಲಿಂದ ಹಿಂಗೆ ಬಂದ್ಬಿಟ್ಟು ಹಿಂಗೆ ಒಂದು ಲೈನ್ ಹಾಕ್ಬಿಟ್ಟು ಯಾರೋ ಮಾರ್ಕ್ ಹಾಕಿ ಇಲ್ಲಿ ಬರ್ದ್ಬಿಡೋಣ. ಇಲ್ಲಿ ಡೆಲ್ಟಾ ಎಕ್ಸ್ ಏನು ಬಂದ್ಬಿಟ್ಟು 7 - 5 ಆಯಿತು, ದಟ್ ಈಸ್ 2. ಇಲ್ಲಿ ಡೆಲ್ಟಾ ವೈ ಬಂದ್ಬಿಟ್ಟು ಏನಾಯ್ತು, ಇಲ್ಲಿ 28 - 20 = 8. ಸೊ ಈ ರೇಷಿಯೋ ಏನಾಯ್ತು ಅಲ್ಲಿಗೆ 8/2 ಏನಾಯ್ತು ಅಲ್ಲಿಗೆ 4 ಆಗೋಯ್ತು ಅಷ್ಟೇ. ಅಗೈನ್ ಯು ಆರ್ ಸೇಮ್ ಗ್ರೇಡಿಯಂಟ್. ಸೊ ಇದೇನು ಹೇಳ್ತಾ ಇದೆ ನಮಗೆ ಅಂದರೆ, ಗ್ರೇಡಿಯಂಟು ಈಸ್ ಆಲ್ವೇಸ್ ಕಾನ್ಸ್ಟೆಂಟ್ ಫಾರ್ ದಿಸ್ ಸಾರ್ಟ್ ಆಫ್ ಫಂಕ್ಷನ್. ಯಾವ ಸಾರ್ಟ್ ಆಫ್ ಎ ಫಂಕ್ಷನ್ನ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ದಿಸ್ ಸಾರ್ಟ್ ಆಫ್ ಎ ಫಂಕ್ಷನ್. ಇದರ ಕ್ಯಾರೆಕ್ಟರಿಸ್ಟಿಕ್ ಏನು, ಎಕ್ಸ್ ಇದೆಯಲ್ಲ, ಎಕ್ಸ್ ಟು ದ ಪವರ್ ಈಸ್ ಆಲ್ವೇಸ್ 1. Whenever you have x to the power of 1, you always remember that is a linear function. Linear function in one variable ಆಯಿತು. ಸೊ ಅಂದರೆ linear function in one variable. linear function is one variable ಅಂತ ತಗೊಂಡಾಗ ನಾನು ಏನಕ್ಕೆ ಇದು ಒನ್ ವೇರಿಯಬಲ್ ಅಂತ ಬರೆಯೋ ಅವಶ್ಯಕತೆ ಏನಿರಲಿಲ್ಲ. ಆದರೆ ಬರೆದಿದ್ದು ಏನಕ್ಕೆ ಅಂತಂದರೆ, ನಾವು ಸದ್ಯಕ್ಕೆ ನಾವು ಏನು ತೊಗೋತಾ ಇದ್ದೀವಿ ಕ್ಲಾಸಸ್ಸು, ವಿ ಆರ್ ಆಲ್ವೇಸ್ ಕನ್ಸರ್ನಿಂಗ್ ಅವರ್ ಸೆಲ್ಫ್ ವಿತ್ ಸಿಂಗಲ್ ವೇರಿಯಬಲ್ ಕ್ಯಾಲ್ಕುಲಸ್. ಮಲ್ಟಿ ವೇರಿಯಬಲ್ ಕ್ಯಾಲ್ಕುಲಸ್ಸು ಐ ವಿಲ್ ಟೇಕ್ ಇಟ್ ಅಪ್ ವೆನ್ ಬಿಫೋರ್ ಐ ಸ್ಟಾರ್ಟ್ ಆಫ್ ವಿತ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್. ಆಮೇಲೆ ಅಥವಾ ಮಲ್ಟಿಪಲ್ ಡಿರೈವೇಟಿವ್, ಸೊ ಚೈನ್ ರೂಲ್ಸು ಆ ಥರದ್ದೆಲ್ಲ ತೊಗೊಳೋದಕ್ಕಿಂತ ಮುಂಚೆ ಇದಕ್ಕೆ ವಿ ಆರ್ ಓನ್ಲಿ ರೆಸ್ಟ್ರಿಕ್ಟಿಂಗ್ ಅವರ್ ಸೆಲ್ಸ್ ಟು ಸಿಂಗಲ್ ವೇರಿಯಬಲ್ ಕ್ಯಾಲ್ಕುಲಸ್. ಅದರಲ್ಲಿ ನಮಗೆ ಲೀನಿಯರ್ ಫಂಕ್ಷನ್ ಇನ್ ಒನ್ ವೇರಿಯಬಲ್ ಅಂತ ತೊಗೊಂಡಾಗ ಎಕ್ಸ್ ಇರುತ್ತಲ್ವಾ, ಹಿಂಗೆ ಎಕ್ಸ್ ಒಂದು ಪ್ರಾಡಕ್ಟ್ ಇರುತ್ತೆ. ಜನರಲ್ ರೂಲ್ ಆಫ್ ಥಂಬ್ ಈಸ್ ದಟ್ ಈಸ್ ಎಮ್ ಆ್ಯಂಡ್ ಎನ್ ಇಟ್ ವಿಲ್ ಆಲ್ವೇಸ್ ಬಿ 1 ಇರುತ್ತೆ, ಪ್ಲಸ್ ಸಮ್ ಕಾನ್ಸ್ಟೆಂಟ್ ಕೆ. ಸೊ ದಟ್ ಈಸ್ ಎಫ್ ಆಫ್ ಎಕ್ಸ್. ಹಿಂಗಿರುತ್ತೆ ನಮ್ಮ ಫಂಕ್ಷನ್, ಒನ್ ಸಿಂಗಲ್ ವೇರಿಯಬಲ್ ಲೀನಿಯರ್ ಫಂಕ್ಷನ್ಗೆ. ಲೀನಿಯರ್ ಫಂಕ್ಷನ್ಗೆ ಆಲ್ವೇಸ್ ಎಮ್ ಈಸ್ always remember m belongs to a set of real numbers and k is also a constant which belongs to r. ಸೊ ಈ ರೀತಿ ಇದ್ದಾಗ ನಮಗೆ ಲೀನಿಯರ್ ಫಂಕ್ಷನ್ ಆಯಿತು. ಇವಾಗ ನನ್ನ ಫಂಕ್ಷನ್ ಬಂದ್ಬಿಟ್ಟು ಎಫ್ ಆಫ್ ಎಕ್ಸ್ ವಿಲ್ ಬಿ = 4x. ರಾಮ ಎಕ್ಸಾಂಪಲ್ಗೆ, ಆ ರಾಮ ಎಕ್ಸಾಂಪಲ್ ಈ ಥರ ಆಗೋಗ್ಬಿಟ್ಟಾಗ ಇಲ್ಲಿ ಎಮ್ಮು 4 ಇದೆ ಆಯಿತಾ. ಇಲ್ಲಿ ಎಕ್ಸ್ ಟು ದ ಪವರ್ ಏನಿದೆ ಇಲ್ಲಿ ಅಂದರೆ ಎಕ್ಸ್ ಟು ದ ಪವರ್ 1 ಇದೆ ಇಲ್ಲಿ ಅಲ್ವಾ. ಏನು ಎಕ್ಸ್ ಟು ದ ಪವರ್ ಏನು ಬರ್ದಿಲ್ಲ ಅಂತಂದರೆ 1 ಇದೆ ಅಂತಲೇ ಆಯಿತು. ಇಲ್ಲಿ ಏನಿದೆ, ಇಲ್ಲಿ ನಮಗೇನು ಕೊಟ್ಟಿಲ್ಲ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ +0 ಬರೆದ್ರೆ ಏನು ಬರದೇ ಇದ್ರೇನು ಬರೀತೀನಿ, ಆವಾಗ k = 0 ಇದೆ. ಸೊ ಇಟ್ ಇಸ್ ಅ ಲೀನಿಯರ್ ಫಂಕ್ಷನ್ ವಿತ್ m = 3, m = 4, m = 4 ಆ್ಯಂಡ್ k = 0. ಇಲ್ಲಿ ಪವರ್ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಲೀನಿಯರ್ ಫಂಕ್ಷನಲ್ಲಿ ಇಲ್ಲಿ ನಮಗೆ ಪವರ್ 1 ಇದೆ ಅಂತ ಅರ್ಥ ಆಗೋಯ್ತು. ಸಪ್ರೇಟ್ ಮತ್ತೆ ಬರೆಯೋ ಅವಶ್ಯಕತೆ ಏನಿಲ್ಲ. ಸೊ ಈ ರೀತಿ ಇದೆ ಲೀನಿಯರ್ ಫಂಕ್ಷನಲ್ಲಿ. ಸೊ ಲೀನಿಯರ್ ಫಂಕ್ಷನಲ್ಲಿ ಆಲ್ವೇಸ್ ರಿಮೆಂಬರ್ ದ ಗ್ರೇಡಿಯಂಟ್ ವಿಲ್ ಬಿ 1. ಈ ಲೀನಿಯರ್ ಫಂಕ್ಷನ್ ಅಂತ ಬರೆಯೋದು ಇಟ್ ಈಸ್ ನಾಟ್ ವೆರಿ ಗುಡ್. ನಾನು ಹೇಳ್ತಾ ಇರೋ ವಿಧಾನ ಇಟ್ ಈಸ್ ನಾಟ್ ಎ ವೆರಿ ಗುಡ್ ವೇ ಆಫ್ ಸೇಯಿಂಗ್ ಇಟ್. ಬಟ್ ಸದ್ಯಕ್ಕೆ ಇಷ್ಟು ಅರ್ಥ ಮಾಡ್ಕೊಳ್ಳೋಣ. ಲೀನಿಯರ್ ಫಂಕ್ಷನ್ ಅಂತಂದರೆ ಇಟ್ ಆ್ಯಕ್ಚುಲಿ ಮೀನ್ಸ್ ಟೋಟ್ಲಿ ಡಿಫ್ರೆಂಟ್. ಲೀನಿಯರ್ ಫಂಕ್ಷನ್ ಇನ್ ಒನ್ ವೇರಿಯಬಲ್ ಅಂತ ತೊಗೊಳ್ಳೋಣ ನಾವು ಓಕೆ, ಎಲ್ಲ ಜೊತೆಗೆ ತೊಗೋಬೇಕು ನಾವು. ಆವಾಗ ಏನಾಗೋಗುತ್ತೆ ನಮಗೆ ಲೀನಿಯರ್ ಈಕ್ವೇಷನ್ ಹತ್ರ ಹೋಗುತ್ತೆ. ದಟ್ ಈಸ್ ದೇರ್ ಫೋರ್ ಈ ನಮಗೆ ಈಕ್ವೇಷನ್ ಇದೆಯಲ್ಲ, ದಟ್ ಈಸ್ ನಥಿಂಗ್ ಬಟ್ ಅ ಲೀನಿಯರ್
ಈಕ್ವೇಷನ್. ನೀವು ಮೆಷಿನ್ ಲರ್ನಿಂಗು ಅದರೆಲ್ಲ ಎಕ್ಸಾಂಪಲ್ ಅರ್ಥ ಮಾಡ್ಕೊಂಡಿರೋರಿಗೆ ಗೊತ್ತಿರುತ್ತೆ. ಇಸ್ ಸಮಥಿಂಗ್ ಬಟ್ ನಥಿಂಗ್ ಬಟ್ ಲೀನಿಯರ್ ರಿಗ್ರೆಷನ್ ಮಾಡಲ್ಗೆ ಹತ್ರ ಹೋಗುತ್ತೆ. ಇದು ಲೀನಿಯರ್ ಈಕ್ವೇಷನ್. ದಿಸ್ ಇಸ್ ಅ ಲೀನಿಯರ್ ಈಕ್ವೇಷನ್ ಅಂತ ನಾವು ಹಿಂಗೆ ತೊಗೊತೀವಿ. ಈ ಲೀನಿಯರ್ ಈಕ್ವೇಷನ್ನ ತೊಗೊಂಡಾಗ ನಮಗೆ ಲೀನಿಯರ್ ಈಕ್ವೇಷನ್ಗೆ ಏನು ಮಾಡ್ತೀವಿ, ಲೀನಿಯರ್ ಈಕ್ವೇಷನ್ ಬಂದ್ಬಿಟ್ಟು y is equals to mx plus c ಅಂತ ತೊಗೊತೇವೆ. ದಟ್ ಈಸ್ ಅ ಲೀನಿಯರ್ ಈಕ್ವೇಷನ್. ಅಂದರೆ ಸ್ಟ್ರೈಟ್ ಲೈನ್ ಈಕ್ವೇಷನ್ ಅಷ್ಟೇ. ಸೊ ಇದರಲ್ಲಿ ನಿಮಗೆ ಗಿವನ್ ಈಕ್ವೇಷನ್ ನೋಡಿ, ನಾವು ಇಲ್ಲಿ ನಮಗೆ ಏನು ಗ್ರೇಡಿಯಂಟು ಇಸ್ ಆಲ್ವೇಸ್ 4 ಅಲ್ವಾ, ಇಲ್ಲಿ 4 ಬಂತು, ಇಲ್ಲಿ 4 ಬಂತು, 4 4 4 4 4 4 ಓಕೆ. ಬಟ್ ಇಲ್ಲಿ ನೋಡಿ, ಇಲ್ಲೂ 4 ಇದೆ. ಒಂದು ವೇಳೆ ಈ 4 ಬದಲು ನೀವು 3 ಕೊಟ್ಟಿದ್ದರೆ ಈ ಗ್ರೇಡಿಯಂಟ್ ಎಲ್ಲ 3 3 3 3 ಆಗ್ತಾ ಬಂದಿರೋದು. ಸೊ ಇದರಿಂದ ನಮ್ಗೆ ಏನು ಅರ್ಥ ಆಯಿತು, ಎಕ್ಸ್ ಜೊತೆಗೆ ಯಾವುದೇ ಕಾನ್ಸ್ಟೆಂಟ್ ಮಲ್ಟಿಪ್ಲೈ ಆಗಿರುತ್ತಲ್ಲ, ಎಕ್ಸ್ ಜೊತೆಗೆ ಮಲ್ಟಿಪ್ಲೈ ಆಗಿರೋ ಕಾನ್ಸ್ಟೆಂಟ್ ಇದೆಯಲ್ಲ ಇಲ್ಲಿ, ದಟ್ ಈಸ್ ನಥಿಂಗ್ ಬಟ್ ದ ಗ್ರೇಡಿಯಂಟ್. ಅದೇ ಗ್ರೇಡಿಯಂಟ್ ನಮಗೆ. ಅದಕ್ಕೋಸ್ಕರ ನಾವು ಇದೇನು ಮಾಡ್ತೀವಿ, ಈ ಗ್ರೇಡಿಯಂಟನ್ನು ನಾವು ಚೇಂಜ್ ಇನ್ ಎಕ್ಸ್ ಡಿವೈಡೆಡ್ ಬೈ ಚೇಂಜ್ ಇನ್ ವೈ ಅಂತ ನಾವು ಬರೆದು ಬಿಡ್ತೇವೆ. ಇನ್ಫ್ಯಾಕ್ಟ್ ನೀವು ಸ್ಟ್ರೈಟ್ ಲೈನ್ ಈಕ್ವೇಷನ್ ತೊಗೊಂಡಾಗ್ಲೂ ನಿಮಗೆ ದ ಗ್ರೇಡಿಯಂಟ್ ಈಸ್ ರೆಪ್ರೆಸೆಂಟೆಡ್ ಆಸ್ ದ ಚೇಂಜಸ್ ಇನ್ ಮಿಸ್ಟೇಕ್ ಮಾಡಿದ್ದೇನೆ. ದಿಸ್ ಈಸ್ ಚೇಂಜಸ್ ಇನ್ ವೈ. ಓಕೆ, changes in y divided by changes in x, changes in y by changes in x. ಸೊ ಅಂದರೆ ಏನಾಗುತ್ತೆ, ನಾವು ಇಲ್ಲಿ ಏನು ತಗೋತಾ ಇದ್ದೀವಿ, m is always the y2 minus y1 divided by x2 minus x1 ಅಂತ ನಾವು ತಗೋತೀವಿ. ಸೊ ಹೀಗೆ ನಾವು ಗ್ರೇಡಿಯಂಟ್ ಆಫ್ ಎ ಫಂಕ್ಷನನ್ನು, ಗ್ರೇಡಿಯಂಟ್ ಆಫ್ ಲೀನಿಯರ್ ಈಕ್ವೇಷನನ್ನು ನೋಡಿದ್ವಿ ನಾವು. ಇದನ್ನೇ ನಾವು ಏನು ಮಾಡ್ತೀವಿ, ಇದೇ ಕಾನ್ಸೆಪ್ಟನ್ನು ಮುಂದೆ ತೊಗೊಂಡು ಹೋಗಿ ನಾವೀಗ ಐಮ್ ಗೋನ್ ಟು ಇಂಟ್ರೊಡ್ಯೂಸ್ ಯು ಟು ಕ್ವಾಡ್ರಾಟಿಕ್ ಈಕ್ವೇಷನ್ಸ್ನಲ್ಲಿ ಇದೇ ರೀತಿ ನಮಗೇನಾಗುತ್ತೆ ಅನ್ನೋದು. ಇವಾಗ ಏನು ವಿ ವಿಲ್ ಕನ್ಸಿಡರ್ ರಾಮನ್ ಹತ್ರ ಮಾಡ್ಕೊತೀವಿ. ಮತ್ತು ರಾಮನ್ ಹತ್ರ ಒಂದು ಸ್ವಲ್ಪ ದುಡ್ಡಿತ್ತು, 1 2 3 4 5 6 7 8 9 ಇಷ್ಟಿದೆ ಅಂತ ಅಂದ್ಕೊಳ್ಳಿ. 10 ತೊಗೊಂಬಿಡೋಣ. ಅವನು ಏನು ಮಾಡ್ತಾನೆ ಅಂತಂದರೆ, ಒಂದಿದ್ದರೆ ಒಂದು ಖರ್ಚು, ಒಂದಿದ್ದರೆ ಅದನ್ನು 1 ಮಾಡಿಕೊಡ್ತಾನೆ, 2 ಇದ್ದರೆ 4 ಮಾಡಿ ವಾಪಸ್ ಕೊಡ್ತಾನೆ ನಿಮಗೆ, 3 ಇದ್ದರೆ 9 ಕೊಡ್ತಾನೆ, 4 ಇದ್ದರೆ 16 ಕೊಡ್ತಾನೆ. ಅದಕ್ಕೆ ಹೇಳೋದು, ಜಾಸ್ತಿ ಹೇಳಿದೆ, ಕೆರೆಗೆ ನೀರನ್ನು ಕೆರೆಗೆ ಚೆಲ್ಲರು ದೇವರಿಗೆ ಅರ್ಪಿಸಲು ವಾಪಸ್ ನಿಮ್ಗೆ ಜಾಸ್ತಿ ಕೊಡ್ತಾನೆ ಅಂತ. ಇರಲಿ, 5 ಇದ್ದಿದ್ದು 25 ಆಗುತ್ತೆ, 6 ಇದ್ದಿದ್ದು 36 ಆಗುತ್ತೆ, 7 49, 8 64, 9 81, 10 100 ಆಗುತ್ತೆ. ಸೊ ಈ ಥರ ಚೇಂಜಸ್ ಆಗ್ತಿದೆ ಅಂತಂದರೆ ನಮ್ಗೆ ಇಲ್ಲಿ ಏನಾಗ್ತದೆ, ಇವಾಗ ಏನು ದಿಸ್ ಈಸ್ ನಥಿಂಗ್ ಬಟ್ 1 ಇದ್ದಿದ್ದು ಏನಾಯಿತು, ಇಲ್ಲಿ 1 ಸ್ಕ್ವೇರ್ ಆಯಿತು. ಓಕೆ, ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ, 1 ಸ್ಕ್ವೇರ್ಡ್ ಈಸ್ 1, 2 ಸ್ಕ್ವೇರ್ಡು 4 ಆಯಿತು, 3 ಸ್ಕ್ವೇರ್ಡ್ 9, 4 ಸ್ಕ್ವೇರ್ಡ್ ಮಾಡಿದಾಗ 16 ಆಯಿತು. ಅದೇ ರೀತಿ ಹಿಂಗೆ ಹೋಗಿ 10 ಸ್ಕ್ವೇರ್ಡು 100 ಆಯಿತು. ಅಂತಂದರೆ ಇಟ್ ಈಸ್ ಫೇರ್ ಆನ್ ಅವರ್ ಪಾರ್ಟ್. ಇದು ಎಕ್ಸ್ ಅಂತ ಇಟ್ಕೊಂಡು ನಮಗೆ ಮತ್ತೆ ಇದು ಎಫ್ ಆಫ್ ಎಕ್ಸ್ ಅಂತ ಇಟ್ಕೊಂಡ್ರೆ, ಈ ನಮ್ಮ ಎಫ್ ಆಫ್ ಎಕ್ಸ್ ಇದೆಯಲ್ಲ, ಈ ಎಫ್ ಆಫ್ ಎಕ್ಸ್ ಹೆಂಗೆ ಸಿಕ್ಕಿದೆ ನಮಗೆ, ದಟ್ ಈಸ್ ಒಬ್ಟೈನ್ಡ್ ಆ್ಯಸ್ ಎಕ್ಸ್ ಸ್ಕ್ವೇರ್ಡ್. ಸೊ ಎಕ್ಸ್ ಸ್ಕ್ವೇರ್ಡನ್ನು ನಾವು ತೊಗೊಂಡ್ಬಿಡ್ತೀವಿ ಅಂತ ಅಂದ್ಕೊಂಡಾಗ ಆವಾಗ ನಮಗೆ ದಿಸ್ ಈಸ್ ನಾವು ಅ ಕ್ವಾಡ್ರಾಟಿಕ್ ಈಕ್ವೇಷನ್ ಆಯಿತು. ಈ ಕ್ವಾಡ್ರಾಟಿಕ್ ಈಕ್ವೇಷನಿನ ಜನರಲ್ ರೂಲ್ ಏನಪ್ಪ ಅಂತಂದರೆ, ಜನರಲ್ ಫಾರ್ಮು ಎ ಎಕ್ಸ್ ಸ್ಕ್ವೇರ್ಡ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಸೊ ಎ ಬಿ ಆ್ಯಂಡ್ ಸಿ ದೇ ಆರ್ ಆಲ್ ಸಬ್ಸೆಟ್ಸ್ ಆಫ್ ರಿಯಲ್ ನಂಬರ್ ಸೀಕ್ವೆನ್ಸ್. ಓಕೆ, ರಿಯಲ್ ಸ್ಪೇಸ್ ಇಂದ ತೊಗೊಂಡಿರ್ತೇವೆ, ಎ ಮತ್ತು ಬಿ ಆ್ಯಂಡ್ ಸಿ ಆಲ್ ಪುಟ್ ಟುಗೆದರ್. ಸೊ ಅದೇ ರೀತಿ ನಮಗೆ ಇಲ್ಲಿ ಈ ನಮ್ಮ ಎಕ್ಸಾಂಪಲ್ಲಿ ವಿ ಹ್ಯಾವ್ ಬಿ becoming equals to 0 and c becoming equals to 0, and we also have a becoming equals to 1, under which circumstances ax squared plus bx plus c ಇವಾಗ ನಮಗೆ 1 times x squared plus 0 times x plus 0 ಆಯಿತು. ಅಂದರೆ ನಮಗೆ x squared ಅಂತಲೇ ಬಂತು. ಸೊ ಇವಾಗ ಇಲ್ಲಿ x squared ಅಂತಲೇ ಆಯಿತು. ಸೊ ಜನರಲಿ ಸ್ಪೀಕಿಂಗ್, ಸೊ ನಾವು ಇವಾಗ ಈ ಥರ ನಾವು ಅಪ್ಲೈ ಮಾಡ್ತೇವೆ ರೂಲ್ಸನ್ನ. ಎಫ್ ಆಫ್ ಎಕ್ಸ್ ಬಂದ್ಬಿಟ್ಟು ಎಕ್ಸ್ ಸ್ಕ್ವೇರ್ಡ್ ಆಗೋಯಿತು. ಎಫ್ ಆಫ್ ಎಕ್ಸ್ ಸ್ಕ್ವೇರ್ಡ್ ಆದಾಗ ನಮಗೆ ದಟ್ ವಿ ಕಾಲ್ ಇಟ್ ಆಸ್ ಎ ಜನರಲ್ ಕ್ವಾಡ್ರಾಟಿಕ್ ಈಕ್ವೇಷನ್. ನಾವು ಲೆಟ್ಸ್ ಲುಕ್ ಎಟ್ ದ ಚೇಂಜಸ್ ದಟ್ ವಿ ಹ್ಯಾವ್ ಬಿನ್ ಇನ್ಕರಿಂಗ್. ಓಕೆ, ನಾವು ಇಲ್ಲಿ ನಮ್ಗೆ ಏನು ಮಾಡ್ತೇನೆ, ನಾನು ಇಲ್ಲಿ ಬರೀತೇನೆ 1 2 3 4 5 6 7 ಇಷ್ಟು ಸಾಕು.
ಸೊ 1 ಇದ್ದಿದ್ದು ನನಗೆ 1 ಆಯಿತು, 2 becomes 4, that becomes 9 and 16, 25, 36, 49. ಸೊ these are the changes. ಸೊ ಇಲ್ಲಿ ನನಗೆ x ಬಂತು. These are all for y, which is for f of x. ಈ ರೀತಿ ಇದ್ದಾಗ ನನಗೆ ಲೆಟ್ಸ್ ಲುಕ್ ಅಟ್ ದ ಚೇಂಜಸ್ ದಟ್ ಈಸ್ ಹ್ಯಾಪನಿಂಗ್ ಹಿಯರ್. ದಟ್ ಈಸ್ ದಟ್ ಫಾರ್ 2 minus 1, which is 1. 3 minus 2 is again 1. ಸೊ ದೀಸ್ ಆರ್ ಯೂನಿಟ್ ಸ್ಟೆಪ್ ಚೇಂಜಸ್. ಹಿಂಗೆ ಚೇಂಜ್ ಆಗ್ತಾ ಇದೆ, 1 1 1. ಸೊ ಇಷ್ಟು ಚೇಂಜಸ್ ಆಗಿದೆ. ಸೊ ಕರಸ್ಪಾಂಡಿಂಗ್ ಚೇಂಜಸ್ ಹಿಯರ್, what are those corresponding changes that we are looking at? It is, there is 4 minus 1 becoming equals to 3. And ಇದನ್ನೇ ಇಲ್ಲಿ ಕೆಳಗಡೆ ಬರೋಣ. 4 ಇಲ್ಲಿ 3 ಆಯಿತು. ಸೊ ಇಲ್ಲಿ 9 minus 4 becoming ನಾವು ಇಲ್ಲಿ 5 ಆಯಿತು. ಇದು ಎಷ್ಟಾಯಿತು ನಮಗೆ ಇಲ್ಲಿ 16 minus 9 7 ಆಗುತ್ತೆ. ದಿಸ್ ಈಸ್ 9 ಆಯಿತು. ಇಲ್ಲಿಂದ ಇಲ್ಲಿಗೆ ಚೇಂಜ್ ನೋಡೋದಾದರೆ ನಮಗೆ 11 ಆಗಿದೆ. ಇಲ್ಲಿಂದ ಇಲ್ಲಿಗೆ ಚೇಂಜ್ ನೋಡೋದಾದರೆ ನಮಗೆ ಎಷ್ಟಾಗಿದೆ, ಇಲ್ಲಿ 36 46 10 13 ಆಗಿದೆ. 13 ಆಯಿತಾ. ಈಗ ಆಬ್ವಿಯಸ್ಲಿ ನಮಗೆ ಇಲ್ಲಿ ನೋಡ್ತಾ ಇದ್ದಂಗೆ ಇದನ್ನೆಲ್ಲ ಚೇಂಜಸ್ ಇನ್, ದಿಸ್ ಇಸ್ ಚೇಂಜಸ್ ಇನ್ ಎಕ್ಸ್ ಅಲ್ವಾ, ಚೇಂಜಸ್ ಇನ್ ಎಕ್ಸ್, ದಿಸ್ ಇಸ್ ಚೇಂಜ್ ಇನ್ ಎಕ್ಸ್, ದಟ್ ಈಸ್ ಆಲ್ಸೋ ಚೇಂಜ್ ಇನ್ ಎಕ್ಸ್, ದಟ್ ಈಸ್ ಆಲ್ಸೋ ಚೇಂಜ್ ಇನ್ ಎಕ್ಸ್, ದಟ್ ಈಸ್ ಆಲ್ಸೋ ಚೇಂಜ್ ಇನ್ ಎಕ್ಸ್. ಸೊ ಇದು ನಮಗೇನಿದೆ ಇಲ್ಲಿ ದಿಸ್ ಇಸ್ ಚೇಂಜ್ ಇನ್ ವೈ, ದಿಸ್ ಇಸ್ ಚೇಂಜ್ ಇನ್ ವೈ, 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 ಚೇಂಜ್ ಇನ್ ವೈ. ಸೊ ಚೇಂಜ್ ಇನ್ ವೈ ನಮಗೆ ಇಟ್ ಈಸ್ ನಾಟ್ ಕಾನ್ಸ್ಟೆಂಟ್, ಚೇಂಜ್ ಆಗ್ತಾ ಇದೆ. ಮೊದಲನೇ ಚೇಂಜ್ ಇನ್ ವೈ ಬಂದ್ಬಿಟ್ಟು ಇಲ್ಲಿ ನನಗೆ ಇದು ಚೇಂಜ್ ಇನ್ ವೈ, ಇಲ್ಲಿ ಫಸ್ಟ್ ಚೇಂಜ್ ಇನ್ ವೈ ಇಲ್ಲಿದೆ, ಚೇಂಜ್ ಇನ್ ಎಕ್ಸ್. ಚೇಂಜ್ ಇನ್ ಎಕ್ಸ್ ವಾಸ್ 1, ಕರಸ್ಪಾಂಡಿಂಗ್ ಚೇಂಜ್ ಇನ್ ವೈ ವಾಸ್ 3. ಇಲ್ಲಿ ಇಲ್ಲಿ ಚೇಂಜ್ ಇನ್ ಎಕ್ಸ್ ಇಲ್ಸ್ ರಿಮೈನಿಂಗ್ 1, ಆದರೆ ನೆಕ್ಸ್ಟ್ ಚೇಂಜ್ ಇನ್ ವೈ ಜಾಸ್ತಿ ಆಗೋಯ್ತು. ಇಲ್ಲಿ ಚೇಂಜ್ ಇನ್ ಎಕ್ಸ್ ಸೇಮ್ ಇದ್ರೂ ಇಲ್ಲಿ ಚೇಂಜ್ ಇನ್ ವೈ ಮತ್ತು 7 ಆಗೋಗ್ಬಿಟ್ಟ. ಸೊ ಹೀಗೆ ಚೇಂಜ್ ಆಗ್ತಾ ಇದೆ. ಆದರೆ ಇಲ್ಲಿ ಇನ್ನೊಂದು ಗಮನಿಸ್ಬೇಕಾಗಿದ್ದು ಏನಪ್ಪ ಅಂತಂದರೆ, ಒಂದು ವೇಳೆ ನಾವು ಇಲ್ಲಿ ಈ ಚೇಂಜಸ್ ಇರುತ್ತಲ್ಲ, ಈ ಚೇಂಜನ್ನು ತೊಗೊಂಡು ಹೋದರೆ ಆವಾಗ ನೋಡಿ ಅಲ್ಲಿ ಚೆನ್ನಾಗಿ ಕಾಣಿಸೋಕ್ಕೆ ಶುರು ಆಗುತ್ತೆ ನಮಗೆ. ಆವಾಗ ಏನಾಗುತ್ತೆ ಅಂತಂದರೆ ಇಲ್ಲಿಂದ ಇಲ್ಲಿಗೆ ಚೇಂಜ್ ನೋಡಿ, ಇಲ್ಲಿಂದ ಅಂದರೆ ನಾವು ಗ್ರೇಡಿಯಂಟಿನ ಚೇಂಜ್ ನೋಡ್ಕೊಂಡು ಹೋಗ್ತೀವಿ ನಾವು. ಅಂದರೆ ಗ್ರೇಡಿಯಂಟಿನ ಎಷ್ಟಾಯಿತು ಚೇಂಜ್ ಇಲ್ಲಿ. ಬಿಫೋರ್ ವಿ ಈವನ್ ಡೂ ದಟ್, ಲೆಟ್ಸ್ ಕ್ಯಾಲ್ಕುಲೇಟ್ ವಾಟ್ ಈಸ್ ಅ ಗ್ರೇಡಿಯಂಟ್. ಇಲ್ಲಿಂದ ಇಲ್ಲಿ ಗ್ರೇಡಿಯಂಟ್ ಏನಾಯ್ತು ಇದಕ್ಕೆ, 3 divided by 1 ಅಷ್ಟೇ. ಈ 3 divided by ಈ 1. ಸೊ ದಿಸ್ 3 divided by this 1 is nothing but the gradient. ಸೊ ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್ ತೊಗೊತೀನಿ. ಈ ಗ್ರೇಡಿಯಂಟು 3 divided by 1, ಓಕೆ, ವಿಚ್ ಇಸ್ 3. ಇಲ್ಲೇನಾಯಿತು ಇದಕ್ಕೆ, ಇಟ್ ಇಸ್ ಆಲ್ಸೋ 5 divided by 1, ಇದು 5. ಸೊ ದ್ಯಾಟ್ಸ್ ದ ಗ್ರೇಡಿಯಂಟ್ 7. ಸೊ ದ ಗ್ರೇಡಿಯಂಟ್ ಇಸ್ 9. ಗ್ರೇಡಿಯಂಟ್ ಇಸ್ 11. ಗ್ರೇಡಿಯಂಟ್ ಇಸ್ 13. ಆಯಿತಾ. ಈಗ ನಾವೇನು ಮಾಡ್ತೇವೆ ಅಂತಂದರೆ, ಈಗ ಇಷ್ಟು ಚೇಂಜಸ್ ಆಗಿದೆ. ಈಗ ನಾವು ಇದ್ರದ್ದು ಚೇಂಜಸ್ ನಾನು ಕಂಡುಹಿಡ್ಕೋತೀನಿ ಅಂತ ಅಂದ್ಕೊಳ್ಳಿ. ಇದ್ರದ್ದೇ ನಾನು ಚೇಂಜಸ್ ಕಂಡುಹಿಡ್ಕೋಬೇಕು ಅಂತಂದರೆ, ಈ 3 5 ಆಯಿತು, ಇಲ್ಲಿ ಇಷ್ಟ ಆಯಿತು, ಇಲ್ಲಿಂದ ಇಲ್ಲಿ ಇಷ್ಟ ಆಯಿತು, ಇಲ್ಲಿಂದ ಇಲ್ಲಿಗೆ ಇಷ್ಟ ಆಯಿತು, ಇಲ್ಲಿಂದ ಇಲ್ಲಿಗೆ ಇಷ್ಟ ಆಯಿತು. ಫಾರ್ ದ ಸೇಮ್ ಜಂಪ್ಸ್ ಇನ್ ಎಕ್ಸ್, ಅಂದರೆ ಫಾರ್ ದ ಸೇಮ್ ಚೇಂಜಸ್ ಇನ್ ಎಕ್ಸ್. ಓಕೆ, ನಾವು ಇವಾಗ ಅಬ್ಸರ್ವ್ ಮಾಡಿದ್ರೆ ದಿಸ್ ಈಸ್ ಎ ಚೇಂಜ್ ಆಫ್ 2, ದಟ್ಸ್ ಆಲ್ಸೋ 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 ಎ ಚೇಂಜ್ ಆಫ್ 2. ಅಂದರೆ ಯಾವತ್ತು ನಾವು ಒರಿಜಿನಲ್ ಫಂಕ್ಷನ್ನ ಒಂದು ಗ್ರೇಡಿಯಂಟ್ ತೊಗೊಂಡು ಆ ಗ್ರೇಡಿಯಂಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ಹೋದಾಗ, ಈ ಗ್ರೇಡಿಯಂಟ್ ಬಂದ್ಬಿಟ್ಟು 2 by 1 which is 2, ಇದು 2 by 1 which is 2, 2 by 1 which is 2, 2 by 1 which is 2, 2 by 1 which is 2. ಸೊ ಆಲ್ ದೀಸ್ ವ್ಯಾಲ್ಯೂಸ್ ಇದೆಯಲ್ಲ, ಇದಷ್ಟು ನಮಗೆ ಗ್ರೇಡಿಯಂಟ್ ಆಫ್ ಗ್ರೇಡಿಯಂಟ್, ಅಂದರೆ ಗ್ರೇಡಿಯಂಟ್ ಆಫ್ ಗ್ರೇಡಿಯಂಟ್. ಓಕೆ, ಸೊ ಇದಷ್ಟು ನಮಗೆ ದೀಸ್ ಆರ್ ದ ಗ್ರೇಡಿಯಂಟ್ಸ್ ಆಫ್ ಗ್ರೇಡಿಯಂಟ್ಸ್ ಕಾನ್ಸ್ಟೆಂಟ್ ಆಗೋಗ್ಬಿಟ್ಟಾಗ ನಮ್ಮ ಒರಿಜಿನಲ್ ಈಕ್ವೇಷನ್ ಕ್ವಾಡ್ರಾಟಿಕ್ ಈಕ್ವೇಷನ್ ಇದೆ ಅಂತ ಕಂಡುಹಿಡ್ಕೊಂಡು ಹೇಳ್ಬೋದು. ಸೊ ದಟ್ ಈಸ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ನಮಗೆ ಈ ಥರ ಚೇಂಜಸ್ ಬರುತ್ತೆ. ಅಂದರೆ ಇಲ್ಲಿ ನೋಡೋದಾದರೆ ಲೀನಿಯರ್ ಈಕ್ವೇಷನ್ ನಾವು ಒಂದೊಂದ್ಸಲಿ ಮತ್ತೆ ರೀಕ್ಯಾಪ್ಸುಲೇಟ್ ಮಾಡ್ತೀನಿ. ಲೀನಿಯರ್ ಈಕ್ವೇಷನ್ ಅಂತ ತೊಗೊಂಡಾಗ ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್ ಅಂದರೆ ಗ್ರೇಡಿಯಂಟ್ ಈಸ್ ಅ ಕಾನ್ಸ್ಟೆಂಟ್, ಅದು ಗಮನಿಸಿದ್ದಾಯಿತು. ಓಕೆ, ಇಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್ ನಾಟ್ ಎ ಕಾನ್ಸ್ಟೆಂಟ್, ಆದರೆ change in the gradient itself,
divided by the original x, changes in x, that is a constant. Idu constant ಆಯಿತು. Okay, so therefore we call such equation as the quadratic equation. Early, that's not the reason why we call it, but ಆ ಥರ ನಾವು ಇನ್ಫರೆನ್ಸ್ ಮಾಡಿ ತಗೋಬೋದು ಇಂಥ ಏನಾಗಲ್ಲ. ಸೊ ಇಲ್ಲಿ ಕಾನ್ಸ್ಟೆಂಟ್ ಆಯ್ತು ಇಲ್ಲಿ. So of course there are some other functions which can give the same behavior, but one way interpretation is only the best one possible right now. So quadratic equations ke second order derivatives will always be constant. ಇದನ್ನು ನಾವೇನು ಮಾಡ್ತೀವಿ, ಇಲ್ಲಿ ನಾವು ಎಷ್ಟು ಸಲ ನಾವು ಗ್ರೇಡಿಯಂಟನ್ನು ತೊಗೊಂಡ್ವಿ, ಗ್ರೇಡಿಯಂಟ್ಸ್ ಕ್ವಾಡ್ರಾಟಿಕ್ ಇಕ್ವೇಷನ್ ನೋಡಿದಾಗ ಇಲ್ಲಿ ನಾವು ಮೊದಲನೇ ಸಲ ಗ್ರೇಡಿಯಂಟ್ ತೊಗೊಂಡ್ವಿ, ಆಮೇಲೆ ಮತ್ತೆ ನಾವು ಎರಡನೇ ಸಲ ಗ್ರೇಡಿಯಂಟ್ ತೊಗೊಂಡ್ವಿ. ಸೆಕೆಂಡ್ ಆರ್ಡರ್ ಗ್ರೇಡಿಯಂಟ್ ಇಸ್ ಕಾನ್ಸ್ಟೆಂಟ್ ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ, ಅಂದರೆ ದಿಸ್ ಈಸ್ ದ ಸೆಕೆಂಡ್ ಆರ್ಡರ್ ಗ್ರೇಡಿಯಂಟ್. ಸೊ ದಿಸ್ ಈಸ್ ಒಂದೇ ಒಂದ್ಸಲಿ ನಾವು ಮಾಡಿದ್ದು ಅಂದರೆ ಫಸ್ಟ್ ಆರ್ಡರ್ ಗ್ರೇಡಿಯಂಟ್. ಸೊ ಫಸ್ಟ್ ಆರ್ಡರ್ ಗ್ರೇಡಿಯಂಟ್ ತೊಗೊಂಡು ಅದು ಕಾನ್ಸ್ಟೆಂಟ್ ಆಗೋದ್ರೆ ನಮಗೆ ಅದು ಲೀನಿಯರ್ ಈಕ್ವೇಷನ್ಗೆ ಮಾತ್ರ ಬರುತ್ತೆ. ಅದು ಲೀನಿಯರ್ ಈಕ್ವೇಷನ್ಗೆ ಬಂದಿತ್ತು ರಿಸಲ್ಟ್ ಅದು. ಇವಾಗ ನಾವು ಅದೇ ರೀತಿ ನಾವು ಸೆಕೆಂಡ್ ಆರ್ಡರ್ ಗ್ರೇಡಿಯಂಟ್ ತೊಗೊಂಡು ಅದನ್ನು ನಾವು ಅನಲೈಸ್ ಮಾಡಿದಾಗ ಅದು ನಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ಆ ಥರ ರಿಸಲ್ಟ್ ಬಂತು. ಸೊ ಇನ್ ಜನರಲ್ ನಾವು ನೋಡೋದಾದರೆ ಸಮ್ ಕೈಂಡ್ ಆಫ್ ಎನ್ ಈಕ್ವೇಷನ್, ಸಮ್ ಕೈಂಡ್ ಆಫ್ ಎ ಫಂಕ್ಷನ್ y is equals to f of x ಅಂತ ಒಂದು ಜನರಲ್ ಒಂದು ಫಂಕ್ಷನ್ ಇದೆ ನಮಗೆ ಅಂತ ಅಂದ್ಕೊಂಡಾಗ, ಆವಾಗ ನಮಗೆ y ಫಸ್ಟ್ ಆರ್ಡರ್ ಗ್ರೇಡಿಯಂಟ್ ಬಂದುಬಿಟ್ಟು ದಟ್ ಈಸ್ ನಥಿಂಗ್ ಬಟ್ ಡೆಲ್ಟಾ ಆಫ್ f of x divided by delta of x. ದಟ್ ಈಸ್ ದ ಫಸ್ಟ್ ಆರ್ಡರ್ ಗ್ರೇಡಿಯಂಟ್. ಸೆಕೆಂಡ್ ಆರ್ಡರ್ ಗ್ರೇಡಿಯಂಟ್ ಬಂದು ನಮ್ಗೆ ಏನಾಗುತ್ತೆ ಅಂತಂದರೆ ಇಲ್ಲಿ changes in the gradient itself. Okay, the changes in the first order gradient with respect to the changes in the original independent variable. Third order gradient ಬರೆಯೋದಾದರೆ the changes in the second order gradient, which is the changes of the change of this, okay, dx divided by the change in the original independent variable. So that's the third order gradient. ಸೊ ಈ ರೀತಿ ಆಗ್ತಾ ಬರುತ್ತೆ. ಸೊ ಇರಲಿ, ಸೊ ಇದನ್ನೆಲ್ಲ ನಾವು ತೊಗೊಂಡಾಗ ನಾವು ಒಂದು ಜನರಲ್ ಆಗಿ ನಾವು ಹೇಗೆ ಬರಿಬೋದು ಇಲ್ಲಿ ಅಂತಂದರೆ, ಇದನ್ನು ನಾವು ಗ್ರೇಡಿಯಂಟ್ ಚೇಂಜಸ್ನ ಇದನ್ನು ಡೆಲ್ಟಾ ಎಫ್ ಆಫ್ ಎಕ್ಸ್ ಡೆಲ್ಟಾ ಎಕ್ಸ್ ಅಂತ ಬರಿಬೋದು. ಇಲ್ಲಿ ಎರಡು ಸರಿ ತೊಗೊಂಡಿರೋದ್ರಿಂದ ಡೆಲ್ಟಾ ಟು ಎಫ್ ಆಫ್ ಎಕ್ಸ್ ಡೆಲ್ಟಾ ಎಕ್ಸ್ ಟು. ಓಕೆ, ಆಲ್ವೇಸ್ ರಿಮೆಂಬರ್ ಇಟ್ ಈಸ್ ನಾಟ್ ಸ್ಕ್ವೈರ್. ಆ ಥರ ತೊಗೋಬೋದು ನಾವು ಸೆಕೆಂಡ್ ಆರ್ಡರ್ ಗ್ರೇಡಿಯಂಟ್. ಥರ್ಡ್ ಆರ್ಡರ್ ಗ್ರೇಡಿಯಂಟನ್ನು ನಾವು ಸಿಂಪಲಾಗಿ ಬರೀಬೇಕು, ಇಷ್ಟೆಲ್ಲ ದೊಡ್ಡದಾಗಿ ಬರೆಯೋ ಬದಲು ನಾವು ಡೆಲ್ಟಾ 3 ಎಫ್ ಆಫ್ ಎಕ್ಸ್ ಬೈ ಡೆಲ್ಟಾ ಎಕ್ಸ್ 3 ಅಂತ ಬರೀಬೋದು. ನಾನು ಇಲ್ಲಿ ಏನು ಬರ್ತಿದ್ದೀನಲ್ಲ, ಇಟ್ಸ್ ವಿಲ್ ನೆವರ್ ಫೈಂಡ್ ಇನ್ ಎನಿ ಆಫ್ ದಿ ಟೆಕ್ಸ್ಟ್ ಬುಕ್ಸ್. ಇದನ್ನು ಇಲ್ಲೇ ನೋಡಿದಾಗ ಇಲ್ಲಿ ಅರ್ಥ ಮಾಡಿಕೊಂಡು ಮುಂದುವರಿಯೋದು ಉತ್ತಮ. ಓಕೆ, ನೆಕ್ಸ್ಟ್ ಇದನ್ನು ಮುಂದೆ ಹೋಗೋದಾದರೆ ಈ ಫಂಕ್ಷನಿನ ಗ್ರೇಡಿಯಂಟ್ಸ್ ಇದೆಯಲ್ಲ, ಈ ಫಂಕ್ಷನಿನ ಗ್ರೇಡಿಯಂಟ್ಸ್ನಲ್ಲಿ ನಾವು ಒಂದು ಎಲ್ಲ ವಿಚಾರ ಮಾಡ್ಕೊಂಡ್ವಿ, ಆದರೆ ಒಂದ್ರ ಬಗ್ಗೆ ಪರಿಶೀಲಿಸೋದು ಮರ್ತ್ಬಿಟ್ವಿ. ಸೊ ಇಲ್ಲಿ ಡೆಲ್ಟಾ ಎಕ್ಸ್ ಅಂತ ಇದೆ ಮತ್ತು ಇಲ್ಲಿ ಡೆಲ್ಟಾ ವೈ ಅಂತ ಇದೆ. ಇಲ್ಲಿ ನನಗೆ ಇಂಡಿಪೆಂಡೆಂಟ್ ವೇರಿಯಬಲ್ ಇರೋದು ಎಕ್ಸ್. ಸೊ ಈ ಡೆಲ್ಟಾ ಎಕ್ಸಿನ ಬಗ್ಗೆ ಸ್ವಲ್ಪ ಗಮನ ಕೊಡೋಣ. ಡೆಲ್ಟಾ ವೈ ಆಲ್ವೇಸ್ ಡಿಪೆಂಡ್ಸ್ ಆನ್ ಡೆಲ್ಟಾ ಎಕ್ಸ್ ಇಟ್ ಸೆಲ್ಫ್. ಸೊ ನಮಗೆ ಅಲ್ಲಿ ಏನು ಡೆಲ್ಟಾ ಎಕ್ಸ್ ಹೆಂಗೆ ಚೇಂಜ್ ಆಗುತ್ತೋ ಡೆಲ್ಟಾ ವೈ ಹಂಗೆ ಚೇಂಜ್ ಆಗ್ತಾ ಹೋಗುತ್ತೆ. ಸದ್ಯಕ್ಕೆ ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇದನ್ನು ಅಳಿಸ್ಬಿಡ್ತೀನಿ ನಾವು. ಈಗ ಡೆಲ್ಟಾ ಎಕ್ಸ್ ಬಗ್ಗೆ ಮಾತ್ರ ಗಮನ ಕೊಡೋಣ. ಈ ಡೆಲ್ಟಾ ಎಕ್ಸ್ ಇದೆಯಲ್ಲ, ಈ ಡೆಲ್ಟಾ ಎಕ್ಸು ಇದು ಚೇಂಜ್ ಇನ್ ಎಕ್ಸ್. ಓಕೆ, ಚೇಂಜ್ ಇನ್ ಇಂಡಿಪೆಂಡೆಂಟ್ ವೇರಿಯಬಲ್. ಸೊ ಈ ಚೇಂಜ್ ಇದೆಯಲ್ಲ, ನಾವು ಒಂದು ಕ್ವೆಶ್ಚನ್ ಕೇಳಬೇಕು, ಹೌ ಬಿಗ್ ಈಸ್ ದ ಚೇಂಜ್? ಹಿಂಗೂ ಕೇಳ್ಬೋದು, ಆರ್ ವಿ ಕ್ಯಾನ್ ಆಲ್ಸೋ ಆಸ್ಕ್ ದ ಸೇಮ್ ಕ್ವೆಶ್ಚನ್ ಆಸ್ ಹೌ ಸ್ಮಾಲ್ ಇಸ್ ದ ಚೇಂಜ್. ಪ್ರಶ್ನೆ ಅಷ್ಟೇ. ಸರಿ ಆಯಿತು, ನಾನು ತುಂಬ ದುಡ್ಡು ಕಳ್ಕೊಂಡೆ ಅಂತ ಹೇಳ್ತಾರೆ. ಸರಿ ಆಯ್ತಪ್ಪ, ದುಡ್ಡು ಕಳ್ಕೊಂಡೆ, ಅದರಿಂದ ಪರಿಣಾಮ ಆಯಿತು, ಆದರೆ ಎಷ್ಟು ದುಡ್ಡು ಕಳ್ಕೊಂಡೆ ಅನ್ನೋದು ಬೇಕಾಗಿತ್ತು. ಇವಾಗ ಅದ್ರ ತಕ್ಕಂಗೆ ನಾವು ಪರಿಣಾಮ ಜಾಸ್ತಿ ಆಗಿದೆಯೋ ಕಡಿಮೆ ಆಗಿದೆಯಾ ಅಂತ ನಾವು ತಿಳ್ಕೊಂಬಿಡ್ಬೋದು. ಸರಿ ಇರಲಿ, ಇವಾಗ ಅದೇ ಎಕ್ಸಾಂಪಲ್ನ ತೊಗೊತೀನಿ ನಾನೀಗ. ಓಕೆ, ಇಲ್ಲಿ ನಾವು ಒಂದಿತ್ತು ನೋಡಿ. ಇವಾಗ ಒಂದು ವೇಳೆ ದುಡ್ಡೇ ಇರಲಿಲ್ಲ ಅಂತ ಅಂದ್ಕೊಳ್ಳಿ. ಓಕೆ, ದುಡ್ಡೇ ಇರಲಿಲ್ಲ ಅಂತ ಅಂದ್ಕೊಳ್ಳಿ. ಇವಾಗ ರಾಮನ ಹತ್ರ ದುಡ್ಡಿತ್ತು, ಆ ದುಡ್ಡು ಸ್ಟಾರ್ಟಿಂಗಲ್ಲಿ ಶೂನ್ಯವಾಗಿತ್ತು. ಅದು ಶೂನ್ಯವಾಗಿದ್ದಾಗ ಅವನು ಎಷ್ಟು ಕೊಂಡ್ಕೊಳ್ಳೋಕ್ಕಾಗತ್ತೆ, ಅದು ಶೂನ್ಯನೇ.
ಅದು ಒಂದಿದ್ದಾಗ ಅವನಿಗೆ ಕೊಂಡ್ಕೊಳಕ್ಕಾಗಿದ್ದು ಒಂದು ಕೊಂಡ್ಕೊಂಡ, ಎರಡಿದ್ದಾಗ ಅವನು 4 ಕೊಂಡ್ಕೊಂಡ, 3 ಇದ್ದಾಗ ಅವನು 9 ಕೊಂಡ್ಕೊಂಡ ಸಾಮಾನನ್ನು. ಸೊ ಇಲ್ಲಿ ಎಕ್ಸಿಗೆ ಬರುತ್ತೆ, ಇದು ವೈಗೆ ಬರುತ್ತೆ. ಓಕೆ, ಸೊ ಇದನ್ನು ವೈ ಸರಿಯಾಗಿ ಬಂದ್ಬಿಡೋಣ, ಇದು ವೈಗೆ ಬಂತು. ಸೊ ಇದೇ ರೀತಿ ನಾವು ಮುಂದೆ ಹೊಡ್ಕೊಂಡು ನೋಡೋದಾದರೆ ಇಲ್ಲಿ ಏನು ಕಾಣಿಸುತ್ತೆ ನಮಗೆ ಅಂತಂದರೆ, ಇಲ್ಲಿ ದಿಸ್ ವಾಸ್ ದಿ ಚೇಂಜ್, ಇಲ್ಲಿಂದ ಇಲ್ಲಿಗೆ ಚೇಂಜ್ ವಾಸ್ 1 ಯೂನಿಟ್. ಇಲ್ಲಿಂದ ಇಲ್ಲಿಗೆ ನೋಡೋದಾದರೆ ಚೇಂಜ್ ವಾಸ್ 2 ಯೂನಿಟ್ಸ್. ಇಲ್ಲಿಂದ ಇಲ್ಲಿಗೆ ನೋಡೋದಾದರೆ ಚೇಂಜ್ ಇಸ್ 3 ಯೂನಿಟ್ಸ್. ಸೊ ಅದೇ ತಕ್ಕಂಗೆ ನಮಗೆ ಇಲ್ಲಿಂದ ಇಲ್ಲಿಗೆ ಚೇಂಜ್ ಈಸ್ 1 ಯೂನಿಟ್. ಈಗ ಚೇಂಜ್ ಈಸ್ 3 units. Here the change is 4 units. Here also the change is 9 units. ಆದರೆ ಒಂದು ಏನು ಗಮನಿಸಬೇಕು ಅಂತಂದರೆ, ಇಲ್ಲಿ if you have a look, let's calculate the gradient in each of these cases. Gradient ಇಲ್ಲಿ ಚೇಂಜ್ ಇನ್ y is 1 ಆಯಿತು, 1/1 ಆಯಿತು, ಅವಾಗ ಇಲ್ಲಿ 1 ಉಳಿತು ಗ್ರೇಡಿಯಂಟ್ ನಮಗೆ. ಇಲ್ಲಿ ನಾವು ತಗೊಂಡಾಗ ಇಲ್ಲಿ ಏನಾಯಿತು, ಇಲ್ಲಿ ನಮಗೆ 4/2 ಆಯಿತು, ಇಲ್ಲಿ 2 ಆಯಿತು, ಜಾಸ್ತಿ ಆಗೋಯ್ತು ಗ್ರೇಡಿಯಂಟು. ಇಲ್ಲಿ ನಾವೇ ತೊಗೊತೀವಿ, ಇಲ್ಲಿ 9/3 ಆಯಿತು. ಗ್ರೇಡಿಯಂಟ್ ಮೇಲೆ ಹೋಗ್ತಾ ಇದೆ, ಗ್ರೇಡಿಯಂಟ್ ಈಸ್ ಇನ್ಕ್ರೀಸಿಂಗ್. ಅಂದರೆ ಒಂದು ವೇಳೆ ನಮಗೆ ಇಲ್ಲಿ ಇನ್ನೊಂದು ನಂಬರ್ ಇತ್ತು ಅಂತ ಅಂದ್ಕೊಳ್ಳಿ, ಲೆಟ್ಸ್ ಸೇ ದಟ್ ವಿ ಹ್ಯಾವ್ 0.5. ಇಲ್ಲಿ 0.5 ಇದ್ದಾಗ ಅಫ್ಕೋರ್ಸ್ ಅದ ಸೇಮ್ ಫಂಕ್ಷನ್ ಕ್ವಾಡ್ರಾಟಿಕ್ ಎಕ್ಸ್ಪ್ರೆಷನ್ ಹಾಕಿದಾಗ 1 ಸ್ಕ್ವೇರ್ಡ್ ಬಿಕಮ್ಸ್ 2 ಅಲ್ವಾ, 2 ಸ್ಕ್ವೇರ್ಡ್ ಬಿಕಮ್ಸ್ 4, 3 ಸ್ಕ್ವೇರ್ಡ್ ಬಿಕಮ್ಸ್ 9. ಅದೇ ರೀತಿ 0.5 ಇದ್ದಾಗ 0.5 ಏನಾಗುತ್ತೆ, 0.5 ಸ್ಕ್ವೇರ್ ಮಾಡಿದಾಗ ಇಲ್ಲಿ 0.25 ಆಯಿತು, ಹೌದಲ್ಲ, ಇಲ್ಲಿ 0.25 ಆಗೋಗ್ಬಿಡುತ್ತೆ. ಸೊ ಅದೇ ಗ್ರೇಡಿಯಂಟ್ ನಾನು ಇಲ್ಲಿ ಮತ್ತೆ ಇನ್ನೊಂದು ಗ್ರೇಡಿಯಂಟ್ ತೊಗೊಳ್ಳೋದಾದ್ರೆ ಏನಾಯಿತು, 0.25 ಡಿವೈಡೆಡ್ ಬೈ 0.5 ಅಂದರೆ ಎಷ್ಟಾಯ್ತು, ಅಲ್ಲಿಗೆ 0.5 ಆಯಿತು. ಗ್ರೇಡಿಯಂಟ್ ಕಡಿಮೆ ಆಗ್ತಾ ಇದೆ, ಅಲ್ಲ. ಅಂದರೆ ನನಗೆ ಇಲ್ಲಿಂದ ಇಲ್ಲಿ ಗ್ಯಾಪ್ ಎಷ್ಟು, ಇಲ್ಲಿಂದ ಇಲ್ಲಿ ಗ್ಯಾಪ್ ಬಂದ್ಬಿಟ್ಟು 0.5. ಓಕೆ, ಸೊ ಗ್ಯಾಪು ಕಡಿಮೆ ಆಗ್ತಾ ಇದೆ. ಅಂದರೆ ದ ಚೇಂಜ್ ಇನ್ ಎಕ್ಸ್ ಇಟ್ ಸೆಲ್ಫ್ ಈಸ್ ರೆಡ್ಯೂಸಿಂಗ್. ಆ್ಯಸ್ ದ ಚೇಂಜ್ ಇನ್ ಎಕ್ಸ್ ಇಸ್ ರೆಡ್ಯೂಸಿಂಗ್, ದ ಚೇಂಜ್ ಇನ್ ವೈ ಈಸ್ ಆಲ್ಸೋ ರೆಡ್ಯೂಸಿಂಗ್. ಬಟ್ ಎಷ್ಟು ಕಡಿಮೆ ಆಗೋಕ್ಕಾಗತ್ತೆ, ಎಷ್ಟು ಸಣ್ಣ ಚೇಂಜ್ ನಾವು ಕನ್ಸಿಡರ್ ಮಾಡ್ಬೋದು. ಒಂದು ವೇಳೆ ಆ ಚೇಂಜ್ ಇನ್ ಎಕ್ಸ್ ಇದೆಯಲ್ಲ ತುಂಬ ಸಣ್ಣ ಮಾಡಿಬಿಟ್ಟು, ಇಫ್ ಇಟ್ ಈಸ್ ಆ್ಯಸ್ ಕ್ಲೋಸ್ ಟು ಬೀಯಿಂಗ್ ನೆಗ್ಲಿಜಿಬಲ್, ಓಕೆ ಇದೆ ಬಟ್ ಏನು ಇದ್ದಂಗೆ ಇಲ್ಲ ಅಂತ ಹೇಳೋಂಗೆ ಆಯಿತಾ. ಇಫ್ ಇಟ್ ಈಸ್ 0.00000001, ಈಗ ಇದೇ ಚೇಂಜ್ ಇದೆಯಲ್ಲ, ಈ ಚೇಂಜ್ ಬಗ್ಗೆ ಮಾತಾಡ್ತಿದ್ದೀನಿ ನಾನು. ಒಂದು ವೇಳೆ ಆ ಚೇಂಜು ಡೆಲ್ಟಾ ಎಕ್ಸು 0.000000 ಹಿಂಗೆ ಹೋಗ್ತಾ 0 ಎಷ್ಟು 0 ಹಾಕಿರೋ ಹಾಕಿ, ಕೊನೆಯಲ್ಲಿ 1 ಹಾಕ್ಬಿಡಿ. ಅಷ್ಟು ಸಣ್ಣ ನಂಬರ್ ಇದ್ದಾಗಲೂ ನಮಗೆ ಡೆಲ್ಟಾ ವೈ ಏನೋ ಒಂದು ಸಿಗುತ್ತೆ, ಹೌದಲ್ಲ. ಆ ಡೆಲ್ಟಾ ಎಕ್ಸು ಮತ್ತು ಆ ಡೆಲ್ಟಾ ವೈನ ರೇಷಿಯೋ ತೊಗೊತೀವಿ ಅಂತ ಅಂದ್ಕೊಳ್ಳಿ. ಓಕೆ, ಆ ರೇಷಿಯೋನು ನಮಗೆ ಇಲ್ಲಿ ನಮಗೆ ಎಷ್ಟೆಷ್ಟು ಸ್ಲೋಪ್ ಗ್ರೇಡಿಯಂಟ್ ಬರ್ತಾ ಇದೆಯಲ್ಲ ಅದ್ರ ತಕ್ಕಂಗೆ, ಆ ಈಕ್ವೇಷನ್ ತಕ್ಕಂಗೆ ಗ್ರೇಡಿಯಂಟು ಚೇಂಜ್ ಆಗ್ತಾ ಹೋಗುತ್ತೆ. ಅಂದರೆ ಸೆಕೆಂಡ್ ಆರ್ಡರ್ ಗ್ರೇಡಿಯಂಟು, ಬಿಕಾಸ್ ಇಸ್ ಅ ಕ್ವಾಡ್ರಾಟಿಕ್ ವೇರಿಯೇಷನ್, ಸೆಕೆಂಡ್ ಆರ್ಡರ್ ಗ್ರೇಡಿಯಂಟ್ ಕೂಡ ನಮಗೆ ಕಾನ್ಸ್ಟೆಂಟಾಗಿ ಬಂದೇ ಬರುತ್ತೆ. ಇದು ಸಣ್ಣ ನಂಬರ್ ತೊಗೊಂಡ್ರು ನಮಗೆ ಕಾನ್ಸ್ಟೆಂಟಾಗಿ ಬಂದೇ ಬರುತ್ತೆ. ಇದು ನಮ್ಗೆ ಏನು ಹಿಂಟ್ ಕೊಡ್ತಾ ಇದೆ ಅಂದರೆ ಇಟ್ ಈಸ್ ಸೇಯಿಂಗ್ ದಟ್ ಯು ಕ್ಯಾನ್ ಹ್ಯಾವ್ ದ ಲಿಮಿಟ್ of the smaller or the smallest limit of the changes in x that you can have tending towards 0, even in which case you're going to get a value for the gradient which is still coherent with the gradient of the function that you are considering or that you have at your hand. ಸೊ ಈ ರೀತಿ ನಾವು ನೋಡೋದಾದರೆ ನಮಗೆ ಇಷ್ಟು ಅರ್ಥ ಮಾಡ್ಕೊಂಡಿದ್ದೀವಲ್ಲ, ಇದನ್ನೇ ಅರ್ಥ ಮಾಡಿಕೊಂಡು ಮುಂದೆ ಹೋದಾಗ ನಾವು ವಿ ವಿಲ್ ಗೋ ಟುವರ್ಡ್ಸ್ ದ ಕಾನ್ಸೆಪ್ಟ್ ಆಫ್ ಲಿಮಿಟ್ ಇನ್ ದ ಡಿಫ್ರೆನ್ಷಿಯೇಷನ್. ಸೊ ಅಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಇದನ್ನೇ ನಾನು ಒಂದು ಗ್ರಾಫಿಕಲ್ ಆಗಿ ರೆಪ್ರೆಸೆಂಟ್ ಮಾಡಿ ತೋರಿಸ್ತೇನೆ. ಸೊ ಈಗ ಚೇಂಜ್ ಆಗ್ತಾ ಇದೆ ನಮಗೆ. ಸೊ ಇಲ್ಲಿ ಎಕ್ಸ್ ದಟ್ ಈಸ್ ವೈ. ಸೊ ಇಲ್ಲಿ ಸೇ 4, 8 ಹೀಗಿದೆ. ಸೊ ಆ್ಯಂಡ್ ದಟ್ ಈಸ್ 1 ಇದ್ದಾಗ 1 ಇದೆ, 4 ಇಲ್ಲಿ, ದಟ್ ಈಸ್ ವೇರ್ ವಿ ಹ್ಯಾವ್ 2, that's where we have say 9, that's where we have 3, and let's say that is 1, and this that should be 1. So we have significant points on our graph here.
ಸೊ ಇಷ್ಟು ಗ್ರಾಫ್ ಪಾಯಿಂಟ್ಸ್ ಇದೆ. ಸೊ ಅಂದರೆ ಏನಪ್ಪ ಅಂತಂದರೆ ನನಗಿಲ್ಲಿ ಗ್ರಾಫಲ್ಲಿ ನಾನು ಇಲ್ಲಿ ಚೇಂಜಸ್ ತಗೋತೇನೆ. ಸೊ ದಿಸ್ ಚೇಂಜ್ ಇದೆಯಲ್ಲ, this change is 1, and what is the corresponding change that I have there? That is 4 minus 1, which is 3. So 3 divided by 1. ಸೊ ಇಲ್ಲಿಂದ ಒಂದು ಲೈನ್ ಹಿಂಗೆ ಹೇಳಿದ್ರೆ ಓಕೆ, ಅದು ನನಗೆ 3 divided by 1 ಅಂದರೆ m of the straight line will be 3, ಅಂದರೆ that is equation with a gradient of 3. ಅಂದರೆ ಇದಿಷ್ಟನ್ನು ಮಾತ್ರ ನಾನು ಝೂಮ್ ಮಾಡಿ ನೆಕ್ಸ್ಟ್ ಪೇಜಲ್ಲಿ ಬರೆಯೋದಾದರೆ ಹೀಗಿದೆ. ಆ ಪಾಯಿಂಟು 1ಗೆ ಬಂದಿದೆ ಇಲ್ಲಿ ಎಕ್ಸ್ ಆ್ಯಕ್ಸಿಸಲ್ಲಿ, ಈ ಪಾಯಿಂಟು ಇಲ್ಲಿ 2 ಬಂದಿದೆ, ಈ ಪಾಯಿಂಟು ಇಲ್ಲಿ ವೈ ಆ್ಯಕ್ಸಿಸಲ್ಲಿ 1 ಇದೆ, ಈ ಪಾಯಿಂಟು ನನಗೆ ಇಲ್ಲಿ ಎಷ್ಟು ಬಂದಿದೆ, ಇಲ್ಲಿ ದಿಸ್ ಇಸ್ 4 ಇದೆ. So in case if I now make a straight line between this point and this point, okay, so e point to e point, so yellow line is an approximation of the red line, hodalla. So this approximation of the curved red line, yellow line, that is a straight line which I have drawn between point A and point B. So ಹೀಗಿದ್ದಾಗ ಈ ಡಿಸ್ಟೆನ್ಸ್ ಇದೆಯಲ್ಲ ಇಲ್ಲಿ, ದಿಸ್ ಡಿಸ್ಟೆನ್ಸ್ ಇಸ್ ಡೆಲ್ಟಾ ಎಕ್ಸ್. ಇಲ್ಲಿ ಚೇಂಜಸ್ ಆಗಿದೆಯಲ್ಲ ಇಲ್ಲಿ, ದಿಸ್ ಚೇಂಜಸ್ ಇಸ್ ಡೆಲ್ಟಾ ವೈ. ಸೊ ಇಫ್ ಐ ನೌ ಸ್ಟಾರ್ಟ್ ರೆಡ್ಯೂಸಿಂಗ್ ದಿಸ್ ಡೆಲ್ಟಾ ಎಕ್ಸ್ ಸ್ಮಾಲರ್ ಆ್ಯಂಡ್ ಸ್ಮಾಲರ್ ಆ್ಯಂಡ್ ಸ್ಮಾಲರ್ ಆ್ಯಂಡ್ ಮೇಕ್ ಇಟ್ ಕ್ಲೋಸ್ ಟು 0, ಸೊ ಅವಾಗ ಏನಾಗೋಗುತ್ತೆ, ಎಲ್ಲಿ ಕೊನೆಯಲ್ಲಿ ಒಂದು ಪಾಯಿಂಟ್ ಸಿಗುತ್ತೆ, ಎಷ್ಟು ಹತ್ತಿರ ಸಿಗುತ್ತೆ ಈ ಬರೋದು ಪಾಯಿಂಟ್ಸು ಅಂತಂದಾಗ ಇಲ್ಲಿ ಇದೆರಡಕ್ಕೂ ಡೆಲ್ಟಾ ಎಕ್ಸ್ ಆ್ಯಸ್ ಸ್ಮಾಲ್ ಆ್ಯಸ್ 0, ಅಷ್ಟು ಕಡಿಮೆ ಮಾಡಿಬಿಟ್ಟಾಗ ಅವಾಗ ಏನಾಗೋಗುತ್ತೆ, ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕ್ತೀವಲ್ಲ, ಆ ಸ್ಟ್ರೈಟ್ ಲೈನು ಮತ್ತು ಕರ್ವೆಡ್ ಲೈನು ಇಂಡಿಸ್ಟಿಂಗ್ವಿಷಬಲ್ ಅಂತ ನಾವು ಭಾವಿಸ್ಕೊತೀವಿ, ಆಯಿತಾ. ಆವಾಗ ನಮಗೇನಾಗೋಗುತ್ತೆ, ಅದನ್ನು ವಿ ಆರ್ ಅಪ್ರೋಚಿಂಗ್ ದ ಕಾನ್ಸೆಪ್ಟ್ ಆಫ್ ಲಿಮಿಟ್. ಆ ಲಿಮಿಟ್ ಅಂತಂದ್ರೇನು, ಆ್ಯಸ್ ಡೆಲ್ಟಾ ಎಕ್ಸ್ ಸ್ಟಾರ್ಟ್ಸ್ ಗೋಯಿಂಗ್ ಟುವರ್ಡ್ಸ್ 0, ಅಂದರೆ ಆ್ಯಸ್ change starts reducing more and more and more as the change is much smaller, and so small that it is as close to being 0 or it is negligible, but still it cannot be neglected. Delta x tends to 0 ಅಂತ ಬರಿತೀವಿ, delta x tends to 0 ಅಂತ ಬರ್ತೀವಿ. ಅವಾಗ ಏನಾಗೋಗ್ಬಿಡುತ್ತೆ, ನಾವು ವಿ ಅಪ್ರೋಚ್ ದಿ ಕಾನ್ಸೆಪ್ಟ್ ಆಫ್ ಅ ಲಿಮಿಟ್. ಇದೇ ಕಾನ್ಸೆಪ್ಟನ್ನು ನಾವು ಮುಂದೆ ತೊಗೊಂಡೋಗಿ ಕಾನ್ಸೆಪ್ಟ್ ಆಫ್ ಎ ಲಿಮಿಟನ್ನು ನಾವು ತಗೊಂಡು ಇನ್ನೂ ಬೆಳೆಸ್ತೇವೆ. ನಮಸ್ಕಾರ.